ತದನ ನಾ 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 ನರ ನಾ 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 ಆ ನಾ. ಎಂದರೋ ಮಹಾನುಭಾವು ಎಂದರೋ ಮಹಾನುಭಾವುಲು ಎಂದರೋ ಮಹಾನುಭಾವುಲು ಎಂದರೋ ಮಹಾನುಭಾವುಲು. ಗೋವಿಂದ ಗೋಪಾಲ ಗೋಪಿಕಾ ರಮಣ ಜಾರ ಜೋರ ಮುರಳೀಧರ ರಾಧಾ ಮಾಧವ ಕುಂಜ ವಿಹಾರಿ ಯಮುನಾ ವಿಹಾರಿ ಗಿರಿವರಧಾರಿ ಗೋಪಿ ಜನ ವಲ್ಲಭ ಯಶೋಧ ನಂದನ ಬ್ರಜ ಜನ ರಂಜನ ಜನ ಪಾಲನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಮಧುಸೂದನ. ಸೊ ಅದ್ರಲ್ಲಿ ಒಂದ್ ಲೈನ್ ಬರ್ತೆ, ನಾ ನಾರಾಯಣ ನಾರಾಯಣ ಹೇ ನೃಸಿಂಹ ಪಾಹಿ ಮಾಂ. ಕೇಳಲಿ ಹೇಗೆ ತಿಳಿಯದಾಗಿದೆ, ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಅರಗಿಳಿಗಳ ಮಾತಾಡಿಸಿ ಮುತ್ತಾಡುವ, ಕಾಮನ ಬಿಲ್ಲಿರುವ ಜಾರುತಾನ ಮಾಡುವ, ನೋವಿನಲ್ಲಿ ಜೀವ ಜೀವಾರಿತ ನಂತರ ನಲಿವು ಬೇರೆ ಏನಿದೆ ಏಕೆ ಅಂತರ. ನಿನ್ನ ಹಾಡಿನಲ್ಲಿ ಎಂದು ಬೆರೆವ ಕಾತರ, ಒಂದೇ ಸಾರಿ ನೀ ಕೇಳೆಯ ಈಶ್ವರ, ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಗಂಡಿಂದ ಸೋಲೋಕೆ ಆಸೆಯು ನಿನಗೆ. ನಾನು ಹುಟ್ಟಿದ್ದು ಮೈಸೂರಲ್ಲಿ, ಆಮೇಲೆ ನಾನ್ ಡೆಲ್ಲಿಗೆ ಶಿಫ್ಟ್ ಆದ್ವಿ. ಇವಾಗ ನಾನು ಆಗಸ್ಟ್ ಅಲ್ಲೇ ಯೂನಿವರ್ಸಿಟಿ ಆಫ್ ಜಾರ್ಜಿಯಾ ಇಂದ ಬ್ಯಾಚುಲರ್ಸ್ ಇನ್ ಬಯೋ ಎಂಜಿನಿಯರಿಂಗ್ ಮುಗಿಸ್ಕೊಂಡೆ. ಸಾರ ಸಾಕ್ಷ ಪರಿಪಾಲಯ ಮಾಮಹಿ ಸಂತತಂ ಕರುಣಯಾ ಜಗದೀಶ, ಸಾರ ಸಾಕ್ಷ ಪರಿಪಾಲಯ ಮಾಮಹಿ ಸಂತತಂ ಕರುಣಯಾ ಜಗದೀಶ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ. ಎಲ್ರಿಗೂ ನಮ್ಮ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಎಲ್ಲೆಲ್ಲೂ ಸಂಗೀತವೇ ಅಂತ
ಸಂಗೀತದ ಸ್ವರಗಳನ್ನ ಇವ್ರು ಕನ್ವರ್ಸ್ತಾರೋ ಅಥವಾ ಸ್ವರಗಳೇ ಇವ್ರನ್ನ ಕನ್ವರ್ಸುತ್ತೋ, ಒಟ್ನಲ್ಲಿ ಸ್ವರಗಳ ಪ್ರಿಯೆ ಶ್ರೀಪ್ರಿಯಾ ಅವರು. ಇವರು ಸ್ವರಗಳಷ್ಟೇ ಪ್ರಿಯ ಅಲ್ಲ ಇವ್ರಿಗೆ, ಅಟ್ಲಾಂಟಾದಲ್ಲಿ ಇರೋರು ಎಲ್ಲರಿಗೂ ಇವರು ಪ್ರಿಯ. ಅವರೇ ನಮ್ಮ ಶ್ರೀಪ್ರಿಯಾ ಶ್ರೀನಿವಾಸನ್, ಸಂಗೀತಗಾರ್ತಿ, ಹಿಂದೂಸ್ತಾನಿ ಸಂಗೀತ ಭಾಗದಲ್ಲಿ ಅಧ್ಯಯನ ಮಾಡಿರೋರು. ಸೊ ತುಂಬಾ ಅಚೀವ್ಮೆಂಟ್ ಅನ್ನ ಮಾಡಿರುವಂತಹ ಪುಟ್ಟ ಯುವ ಕಲಾವಿದೆ. ಸೊ ಇವರನ್ನ ನಾವು ಪರಿಚಯಿಸುವ ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಬನ್ನಿ ಶ್ರೀಪ್ರಿಯಾ ಶ್ರೀನಿವಾಸ್ ಅವ್ರನ್ನ ಮಾತನಾಡ್ಸೋಣ. ಹಾಯ್ ಶ್ರೀಪ್ರಿಯಾ ಅವರೇ, ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವ್ ಹೆಂಗಿದ್ದೀರಾ? ನಾನು ಕೂಡ ಸೌಖ್ಯವಾಗಿದ್ದೀನಿ. ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನಲಲ್ಲಿ ಸಾಧಕರ ಸಂದರ್ಶನ ಅಂತ ಮಾಡ್ತಾ ಇರ್ತೀವಿ. ಸೊ ರೀಸೆಂಟ್ ಆಗಿ ಅಟ್ಲಾಂಟಾ ಸಿಸ್ಟರ್ಸ್ ಅಂತ ಹೇಳ್ಬಿಟ್ಟೆ, ಜ್ಯೋತ್ಸ್ನಾ ಅವ್ರ ವಿಡಿಯೋ ಕ್ಯಾಪ್ಚರ್ ಆಗಿತ್ತು. Yes, ಸೊ ಈಗ yes. ನಿಮ್ಮ ಸಮಯ, ಶ್ರೀಪ್ರಿಯಾ ಅವರ ಒಂದು ಜರ್ನಿನ ಸೆರೆ ಹಿಡಿಯೋ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಸೊ ನಿಮಗೆ ನಮ್ಮ ಚಾನಲ್ ಆ್ಯಂಡ್ ನಮ್ಮ ಥೀಮ್ಗೆ ಸ್ವಾಗತ ಶ್ರೀಪ್ರಿಯಾ. Thank you. ಎಸ್ ಶ್ರೀಪ್ರಿಯಾ, ಹುಟ್ಟಿದಲ್ಲಿ, ಬೆಳೆದಿದ್ದಲ್ಲಿ, ಆ್ಯಂಡ್ ಏನು ಎಜುಕೇಷನ್ ಮಾಡ್ಕೊಂಡಿದ್ದೀರಾ, ಆ್ಯಂಡ್ ಇಲ್ಲಿ ಯು ಎಸ್ ಅಟ್ಲಾಂಟಾ ಅನ್ನೋ ವಿಭಾಗದಲ್ಲಿ ಯಾವಾಗ, ವೆನ್ ಡಿಡ್ ಯು ಕಮ್ ಅಂತ ಹೇಳಿ ಕೇಳೋ ಒಂದು ಆಸೆ. ಸ್ಮಾಲ್ ಇಂಟ್ರೋ ನಿಮ್ಮ ಕಡೆಯಿಂದ. ನಾನು ಹುಟ್ಟಿದ್ದು ಮೈಸೂರಲ್ಲಿ. ಓ ಆಮೇಲೆ ನಾನ್ ಡೆಲ್ಲಿಗೆ ಶಿಫ್ಟ್ ಆದ್ವಿ, ನೋಯ್ಡಾನಲ್ಲಿದ್ವಿ. ಓಕೆ. ಹಾಂ ಸೊ ನಾನಲ್ಲಿ ಫಿಫ್ತ್ ಮುಗಿಸ್ದೆ, ಅಲ್ಲಿ ಹಾಂ 5th ಸ್ಟ್ಯಾಂಡರ್ಡ್ ಮುಗಿಸ್ದೆ. ಹಾಂ ಆಮೇಲೆ ಇಲ್ಲಿ 2014 ಮೂವ್ ಆದ್ವಿ ರೈಟ್. ಅಟ್ಲಾಂಟಾಗೆ. ಹ್ಞೂ ಸೊ ಫಸ್ಟ್ ಜಾನ್ಸ್ ಕ್ರೀಕ್ ಅಲ್ಲಿ ಇದ್ವಿ, ಆಮೇಲೆ ಇಲ್ಲಿ ಕಮಿಂಗ್ ಮೂವ್ ಆದ್ವಿ. ಹ್ಞೂ ಇವಾಗ ನಾನು ಆಗಸ್ಟ್ ಅಲ್ಲೇ ಯೂನಿವರ್ಸಿಟಿ ಆಫ್ ಜಾರ್ಜಿಯಾ ಇಂದ ಬ್ಯಾಚುಲರ್ಸ್ ಇನ್ ಬಯೋ ಇಂಜಿನಿಯರಿಂಗ್ ಮುಗಿಸ್ಕೊಂಡೆ. ಓ, ಬಯೋ So, ಇಂಜಿನಿಯರಿಂಗು. yes, ಓ ಮೈ yes. ಗಾಡ್. Yeah. ಸೊ ರೀಸೆಂಟ್ ಆಗಿ ಮುಗಿತಾ ನಿಮ್ಮದು? ಎಸ್, ಆಗಸ್ಟ್ ಅಲ್ಲಿ, ಈ ವರ್ಷ ಆಗಸ್ಟ್. ಆಸಮ್, ಕಂಗ್ರ್ಯಾಚುಲೇಷನ್ಸ್ ದೆನ್. ಥ್ಯಾಂಕ್ ಯು. ಸೊ ಈಗ ಯು ಆರ್ ಲುಕಿಂಗ್ ಫಾರ್ ಜಾಬ್ ಅಪರ್ಚುನಿಟೀಸ್ ಹಾಗಾದ್ರೆ? ಅದೇ ಪ್ಲಾನ್ ಇತ್ತು, ಹ್ಮ್. ಬಟ್ ನಂಗೆ ಹೈಸ್ಕೂಲಿಂದಾನು ನಂಗೆ ಫಸ್ಟ್ ಮ್ಯೂಸಿಕಲ್ ಅಟ್ಲೀಸ್ಟ್ ಒಂದ್ ಟ್ರೈ ಮಾಡ್ಬೇಕು ಅಂತ ಹ್ಮ್. ಇತ್ತು, ಹ್ಮ್ ಕರಿಯರ್ ಮಾಡಕ್ಕೆ. ಹ್ಮ್ ಸೊ ಅಟ್ಲೀಸ್ಟ್ ಒಂದ್ ನೆಕ್ಸ್ಟ್ 2-3 ಇಯರ್ಸ್ ನಾನು ಮ್ಯೂಸಿಕ್ಗೆ ಡಿವೋಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್. ಅದಾದ್ಮೇಲೆ ನಾನು I'll see how it goes. If I'm not satisfied ಎಸ್ or if I don't see much prospects Yes. as a career for Mhm. music, Mm. then I'll switch back to bioengineering. ಎಸ್, ಯು ಓನ್ಲಿ ಮೆನ್ಷನ್ಡ್ ಶ್ರೀಪ್ರಿಯಾ, ನಿಮಗೆ ಮ್ಯೂಸಿಕಲಿ ಇಂಟ್ರೆಸ್ಟ್ ಅಂತ. ಇಂಟ್ರೆಸ್ಟ್ ಅಂದಾಗ ಫ್ಯಾಮಿಲಿನಲ್ಲಿ ಯಾರಾದರೂ ಒಂದು ಬೂಸ್ಟ್ ಆಫ್ ಎನರ್ಜಿ ಇರಬೇಕು, ಮೋಟಿವೇಶನ್ ಇರಬೇಕು, ಅಥವಾ ಯಾರಾದರೂ ಸಂಗೀತಗಾರರು ಫ್ಯಾಮಿಲಿನಲ್ಲಿ ಇರ್ತಾರೆ. ಸೊ ನಿಮಗೆ ಈ ಒಲುಮೆ ಯಾವಾಗ ಶುರುವಾಯಿತು? ಲೈಕ್ ಹೌ ಡಿಡ್ ಯು ಬಿಲ್ಡ್ ಅಪ್ ದಿಸ್ ಇಂಟ್ರೆಸ್ಟ್ ಮ್ಯೂಸಿಕಲಿ ಅಂತ? ನನ್ಗೆ ಆಕ್ಚುಲಿ ಅಮ್ಮ ಅಪ್ಪ ಸಂಗೀತ ಕಲ್ತಿಲ್ಲ. ಹಾಂ ನಮ್ಗೆ ನನ್ನ ಅಜ್ಜಿ, ಅಮ್ಮ ಕಡೆ ಅಜ್ಜಿ, ಅವರು ವೀಣಾ ಪ್ರೊಫೆಸರ್. ಹಾಂ ಆಮೇಲೆ ನಮ್ ಅಪ್ಪಂದು ಕಸಿನ್ ಬ್ರದರು, ನಮ್ Right. ದೊಡ್ಡಪ್ಪ, ಅವರು ಹ್ಮ್. ಅವರು ಸಿಂಗರ್, ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಷಿಯನ್ ಅವರು. ವಾವ್, ಓಕೆ. ಸೊ ಬಟ್ ನನ್ಗೆ ನಾವು ಬೆಳೆದಿದ್ದು ನಾ ಬರೀ ಅಮ್ಮ ಅಪ್ಪ, ನನ್ನ ತಮ್ಮ ರಾಮ್ಪ್ರಿಯನ್ ಜೊತೆ. ಸೊ ಹ್ಮ್. ಅವ್ರ ಜೊತೆ ಅಷ್ಟೊಂದು ನಾನು ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್. ರೈಟ್. ಸೊ ಅದೇ ಫಸ್ಟ್ ನಾನು ನೋಯ್ಡಾನಲ್ಲಿ ಇದ್ದಾಗ ಅಮ್ಮ ಅಪ್ಪಗಾದ್ರೆ ಸಂಗೀತ ತುಂಬಾ ಇಷ್ಟ, ಮ್ಯೂಸಿಕ್ ತುಂಬಾ ಇಷ್ಟ. ಸೊ ನಂಗೆ ಫಸ್ಟ್ ಅಮ್ಮ ಸುಮ್ನೆ ಒಂದು ನಮ್ ನೇಬರ್ಹುಡ್ ಅಲ್ಲಿ ಒಂದ್ ಸಿಂಗಿಂಗ್ ಕಾಂಪಿಟೇಷನ್, ಏನೋ ಟ್ಯಾಲೆಂಟ್ ಶೋ ಆಗ್ತಾ ಇತ್ತು. ನಾ ಸ್ಕೂಲಲ್ಲಿ ಏನೋ ಒಂದ್ ಹಾಡ್ ಕಲ್ತಿದ್ದೆ, ಎಲ್ಲ ಮಕ್ಳು ರೈಟ್, ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾಡ್ತಾರಲ್ಲ ಪರ್ಫಾರ್ಮೆನ್ಸ್. ಸೊ ನಾ ಅಲ್ಲಿ ಹೋಗಿ ಹಾಡಿದ್ದೆ ಒಂದ್ ಟ್ಯಾಲೆಂಟ್ ಶೋ ನಲ್ಲಿ. ಆಸಮ್. ಅಲ್ಲಿ ಅಂದ್ರೆ ನಂಗೆ ಅವತ್ತು ಅಮ್ಮ ಹೇಳಿರೋ ಪ್ರಕಾರ ಜ್ಞಾಪಕ ಇದೆ, ನಂಗೆ ಅಲ್ಲಿ ಸ್ಟೇಜ್ ಹೋದ ತಕ್ಷಣ ಹಾಡಕ್ ಶುರು ಮಾಡ್ಬಿಟ್ಟಿದ್ದೆ, ಭಯ ಆಗೋಗಿತ್ತು. ಓಕೆ. ಆಮೇಲೆ ಅಮ್ಮ ಬಂದ್ಬಿಟ್ಟು ಹಿಂದೆ ನಿಂತ್ಕೊಂಡ್ಮೇಲೆ ನಾ ಹಾಡಕ್ ಶುರು ಮಾಡಿದೆ. ಬಟ್ ಅಲ್ಲಿ ಒಂದ್ ನಮ್ ಹಿಂದೂಸ್ತಾನಿ ಮ್ಯೂಸಿಕ್ ಟೀಚರ್ ಅಲ್ಲಿ ಒಬ್ರು ಇದ್ರು ಆಡಿಯನ್ಸ್ ಅಲ್ಲಿ. ಸೊ ಅವ್ರು ಬಂದ್ಬಿಟ್ಟು ಅಮ್ಮ ಅಪ್ಪ ಹತ್ರ ಮಾತಾಡಿದ್ರು, ಈ ತರ ನಂಗೆ ಅನ್ಸತ್ ಚೆನ್ನಾಗಿರೋ ವಾಯ್ಸ್ ಇದೆ, ನನ್ನ ಹತ್ರ ಕಳ್ಸ್ಕೊಡಿ ಅಂತ. ಆಮೇಲೆ ಅಮ್ಮ ಅಪ್ಪ ಸರಿ ಅಂತ ನನ್ ಅಲ್ಲಿ ಸೇರ್ಸಿದ್ರು. ಸೊ ನಾ ಅಲ್ಲಿ ಫಸ್ಟ್ ಹಿಂದೂಸ್ತಾನಿ ಕ್ಲಾಸಿಕಲ್ ಕಲಿಯಕ್ ಶುರು ಮಾಡಿದೆ. ಆಮೇಲೆ ಅಂದ್ರೆ ಇಂಟ್ರೆಸ್ಟ್ ಅಂದ್ರೆ ನಂಗೆ ಚೆನ್ನಾಗ್ ಅನ್ಸ್ತಾ ಇತ್ತು, ಬಟ್ ಅಷ್ಟೇ ನಂಗೆ ಪ್ಯಾಷನ್ ಇದೆ, ಕಂಫರ್ಟ್ ಆಗಿಲ್ಲ. ಅಂದ್ರೆ ಹೋಗ್ತಾ ಇದ್ದೆ, ಕ್ಲಾಸ್ ಕಲಿತಾ ಇದ್ದೆ, ಪ್ರಾಕ್ಟೀಸ್ ಏನ್ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಬಂದ್ಮೇಲೂ ನಾನು ಕರ್ನಾಟಿಕ್ ಮ್ಯೂಸಿಕ್ ಸೇರ್ಕೊಂಡೆ ಇಲ್ಲಿ ಬಂದ್ಮೇಲೆ. ಸೊ 2017 ಅಲ್ಲಿ ಹತ್ರ ಕರ್ನಾಟಿಕ್ ಮ್ಯೂಸಿಕ್ ಶುರು ಮಾಡಿದೆ. ವೆರಿ ರೇರ್ ಕಾಂಬಿನೇಷನ್ ನಿಮ್ದು, ಹಿಂದೂಸ್ತಾನಿ ಕರ್ನಾಟಿಕ್ ಮ್ಯೂಸಿಕ್ ಜೊತೆಗೆ ನೀವು ಭಾವಗೀತೆ ಸ್ಪೆಷಲಿಸ್ಟ್ ಅಂತಾನು ಕೇಳ್ಪಟ್ಟೆ. ಸೊ ಇದು ಎಲ್ಲಾ ಜಾನರ್ ಬಗ್ಗೆ ಕೆದಕೋಣ. ಸೊ ಈಗ ನಿಮ್ಮ ಮೊದಲನೇ ಗುರು ಯಾರು, ಅಂಡ್ ಅವ್ರ ಜೊತೆ ಎಷ್ಟು ವರ್ಷ ಏನ್ ಕಲ್ತ್ಕೊಂಡ್ರಿ, ಹೆಂಗಾಯ್ತು ಆ ಪಯಣ ಅಂತ ನೀವೇ ಹೇಳಿದ್ರೆ ವಾಸಿ. ಎಸ್,
ಸೊ ನಾನು ಸ್ಟಾರ್ಟ್ ಮಾಡಿದ್ದು ಹಿಂದೂಸ್ತಾನಿ ಕ್ಲಾಸಿಕಲ್ ಅಲ್ಲಿ ಶ್ರೀಮತಿ ಇಂದ್ರಾಣಿ ಬ್ಯಾನರ್ಜಿ ಅವ್ರ ಹತ್ರ, ವಾವ್ ಡೆಲ್ಲಿನಲ್ಲಿ, ನೋಯ್ಡಾನಲ್ಲಿ. ವಾವ್ ಸೊ ಅಲ್ಲಿ ನಾವು ಒಂದ್ 6 years ಅವ್ರ ಹತ್ರ ಕಲ್ತ್ಕೊಂಡೆ. ಆಮೇಲೆ ನಾವು ಇಲ್ಲಿಗೆ ಮೂವ್ ಆದ್ವಿ. ಕರೆಕ್ಟ್. ಹಾ ಇಲ್ಲಿ ಮೂವ್ ಆದ್ಮೇಲೆ ಅದೇ ಫಸ್ಟ್ ಹಿಂದೂಸ್ತಾನಿ ಕ್ಲಾಸಿಕಲ್ ಎಸ್ ಟೀಚರೇ ಹುಡುಕ್ತಾ ಇದ್ವಿ. ಆಮೇಲೆ ನಾನು ಸೇರ್ಕೊಂಡಿದ್ದೆ ಇಲ್ಲಿ ಸ್ವರ್ಗಂಗಾ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅಂತ, ಓಕೆ ಶ್ರೀ ಅದ್ವೈತ್ ಜೋಶಿ ಅವ್ರ ಹತ್ರ. ರೈಟ್ ಆಮೇಲೆ ಅಲ್ಲಿ ನಂಗೆ ನಾ ತುಂಬಾ ಚಿಕ್ಕವಳಿದ್ದೆ. ಆಮೇಲೆ ನಂಗೆ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ ಇನ್ ಹಿಂದೂಸ್ತಾನಿ ಕಲಿಯಕ್ಕೆ ಅಥವಾ ಮ್ಯೂಸಿಕ್ ಕಲಿಯಕ್ಕೆ. ಎಸ್ ನಂಗೆ ಸೊ ಪ್ರಾಕ್ಟೀಸ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಪರವಾಗಿಲ್ಲ ಇವಾಗ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂತ ಮಾಡ್ಬಿಟ್ಟಿದ್ದೆ ಓ ಒಂದು ಮೈ 2 ಗಾಡ್ ಹಾ years. ಹಾ ಆಮೇಲೆ ಅಂದ್ರೆ ಸೈಡ್ ಅಲ್ಲಿ ಮ್ಯೂಸಿಕ್ ಏನೋ ಇಲ್ಲೆಲ್ಲಿ ಪರ್ಫಾರ್ಮೆನ್ಸಸ್ ಅಲ್ಲಿ ಹಾಡ್ತಾ ಇದ್ದೆ. ರೈಟ್ ಬಟ್ ಆಮೇಲೆ ನಮ್ ಟೀಚರೇ ಅಲ್ಲಿ ಇಂಡಿಯಾದಿಂದ ಫೋನ್ ಮಾಡ್ತಾ ಇದ್ರು. ಒಂದ್ಸರಿ ಹೇಳಿದ್ರು, ಇಲ್ಲ ನೀನ್ ಏನಾದ್ರೂ ಅಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಟೀಚರ್ಗೆ ಬೆಟರ್ ಸಿಕ್ತ್ರೆ ಅದೇ ಕಲಿ, ಅದನ್ನೇ ಬಟ್ ನೀ ಕಂಟಿನ್ಯೂ ಮಾಡು ಮ್ಯೂಸಿಕ್ ಅಂತ. ರೈಟ್ ರೈಟ್ ಸೊ ನಾ ಆಮೇಲೆ ಶ್ರೀಮತಿ ಗಾಯತ್ರಿ ವಸಂತ್ ಅವ್ರ ಹತ್ರ ಸೇರ್ಕೊಂಡೆ. ನಾನು ಅವಾಗ 8th ಅಲ್ಲಿ ಇದ್ದೆ. ಓ ಮೈ ಆಮೇಲೆ ಗಾಡ್ ಅವ್ರ ಹತ್ರ 5 years ಆದ್ಮೇಲೆ ಇವಾಗ ಪಾಸ್ಟ್ 4 years ಇಂದ ನಮ್ ದೊಡ್ಡಪ್ಪ ಹತ್ರ ನಾನು ವಿದ್ವಾನ್ KR ವೆಂಕಟೇಶ್ ಅವ್ರ ಹತ್ರ ಹಾಸನದಲ್ಲಿದ್ದಾರೆ, ಅವ್ರ ಹತ್ರ ಕಲಿತಾ ಇದೀನಿ ಆನ್ಲೈನ್. ಏನು ಯಾವ ಸಂಗೀತನ ಅಭ್ಯಾಸ ಮಾಡಿಸ್ತಾ ಇದ್ದೀರಾ ಇವಾಗ ನಿಮ್ಮ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲೇನೆ? ರೈಟ್. ಸೊ ಈ ಹೇಗನ್ಸುತ್ತೆ ನಿಮ್ಗೆ ಹಿಂದೂಸ್ತಾನಿಗೂನು ಕರ್ನಾಟಿಕ್ ಮ್ಯೂಸಿಕ್ಗೂ ಭಾವಗೀತೆ ಕಲಿಯೋದಕ್ಕೂ? ಲೈಕ್ ಭಾವಗೀತೆ ಬಗ್ಗೆ ಆಮೇಲೆ ಬರೋಣ. ಲೈಕ್ ಈ ಹಿಂದೂಸ್ತಾನಿಗೂ ಕರ್ನಾಟಿಕ್ ಮ್ಯೂಸಿಕ್ಗೂ ವ್ಯತ್ಯಯ ಏನ್ ಅನ್ಸುತ್ತೆ? ಮತ್ತೆ ಅದು ಬೇರೆ ಜಾನರ್ ಇತ್ತು, ಇದು ಬೇರೆ ಜಾನರು. ಎಷ್ಟು ನಿಮ್ಗೆ ಸುಲಭ ಆಯ್ತಾ, ಕಷ್ಟ ಆಯ್ತಾ? ಯಾವ ರೀತಿ ನಿಮ್ಮ ಅಭಿಪ್ರಾಯ ಅಂತ? ನನ್ಗೆ ತುಂಬಾ ಕಷ್ಟ ಆಯ್ತು. ಇವಾಗ ನಾ ಹಾಡಿದ್ರುವೆ ಒಬ್ರು ಪ್ಯೂರ್ ಕರ್ನಾಟಿಕ್ ಕಲ್ತಿರೋರು ನನ್ನ ಕೇಳಿಸ್ಕೊಂಡ್ರೆ ಅವ್ರಿಗೆ ಈಸಿಲಿ ಗೊತ್ತಾಗತ್ತೆ ನಾನು ಇದರ್ ಹಿಂದೂಸ್ತಾನಿ ಅಥವಾ ಲೈಟ್ ಮ್ಯೂಸಿಕ್ ಮಾಡಿದೀನಿ, ಇದ್ರ ಜೊತೆ ಬರೀ ಕರ್ನಾಟಿಕ್ ಅಲ್ಲ ಅಂತ. ತಳಹದಿನೇ ಅದಿತ್ತಲ್ವಾ ನಿಮ್ದು Yes, ಹಿಂದೂಸ್ತಾನಿ? correct. ಅದೇ ಫೌಂಡೇಶನ್ ಇತ್ತು. ಸೊ ಅದನ್ನ ಫುಲ್ಲಿ ಅರೇಸ್ ಮಾಡೋದ್ ಕಷ್ಟ. ಆ 2 ಸ್ಟೈಲಲ್ಲೂ ಆಬ್ವಿಯಸ್ಲಿ ಕಾನ್ಸೆಪ್ಚುವಲ್ ಆಗಿ ಸಿಮಿಲರ್ ಆಗಿದೆ. ರಾಗಗಳು ಇದೆ, ಮತ್ತೆ ಅಲಂಕಾರ ಹತ್ರ ಎಲ್ಲ ಇರುತ್ತೆ, ಮತ್ತೆ ಮನೋಧರ್ಮ 2 ಸಂಗೀತದಲ್ಲೂ ಇದೆ. ಬಟ್ ಟೆಕ್ನಿಕ್ಸ್ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಬೇರೆ ಎರಡರಲ್ಲೂ. ಗಮಕಗಳು ಯೂಸೇಜ್ ಬೇರೆ ಇದೆ. ಮತ್ತೆ ಹಿಂದೂಸ್ತಾನಿನಲ್ಲಿ ಸ್ವಲ್ಪ ಮೀಂಡ್ ತರ ಜಾರ್ಕೊಂಡ್ ಸ್ವರ ಹಾಡೋದಿದೆ, ಸ್ವಲ್ಪ ಸ್ಲೋ ಆಗಿ. ಅದು ಫಾಸ್ಟ್ ಆಗೂ ಇದೆ. ಬಟ್ ಅವರು ಸ್ವರನ್ ಹೆಂಗ್ ಅಪ್ರೋಚ್ ಮಾಡ್ತಾರೆ ಅದು ಫುಲ್ಲಿ ಕರ್ನಾಟಿಕ್ಗಿಂತ ಬೇರೆ. ಸೊ ನಂಗೆ 1-2-3 years ಕರ್ನಾಟಿಕ್ ಕಲ್ಲಿ ನಾನು ಬರೀ ಅದ ಫಾರ್ಮ್ ಗ್ರಾಸ್ ಮಾಡ್ಕೊಳಕ್ಕೆ 1-2-3 years ಆಯ್ತು. ನಮ್ ಟೀಚರು ಹೇಳ್ತಾ ಇದ್ರು, ಇಲ್ಲ ನೀ ಹಿಂದೂಸ್ತಾನಿ ತರ ಹಾಡ್ತಾ ಇದೀಯ. ಆಮೇಲೆ ಇನ್ನೊಂದು ಡಿಫ್ರೆನ್ಸ್ ಏನಂದ್ರೆ, ಹಿಂದೂಸ್ತಾನಿಯಲ್ಲಿ ನಾನು A sharp ಅಲ್ಲಿ ಹಾಡ್ತಾ ಇದ್ದೇನೆ, ಸ್ವಲ್ಪ ಹೈಯರ್ ಪಿಚ್ ಅಲ್ಲಿ ಹಾಡ್ತಾರೆ ಯೂಶಲಿ. ಕರ್ನಾಟಿಕ್ ಸ್ವಲ್ಪ ಲೋವರ್ ಪಿಚ್ ಅಲ್ಲಿ ಹಾಡ್ತಾರೆ, ಯಾಕಂದ್ರೆ ಆ ಗಮಕಗಳು ಹೆವಿನೆಸ್ ಇನ್ನೂ ಬರುತ್ತೆ ಅವಾಗ. ಸೊ ಅದು ಒಂದ್ ಟ್ರಾನ್ಸಿಷನ್ ಆಯ್ತು. ಸೊ ತುಂಬಾ ಆಯ್ತು ಟ್ರಾನ್ಸಿಷನ್ಸ್ ಅದು ಎರಡರಲ್ಲೂ. ಐ ನೋ. ಸೊ ಈ ವಾಯ್ಸ್ ಮಾಡ್ಯುಲೇಷನ್ಸ್ ಅಂತ ಬಂದಾಗ ಹಿಂದೂಸ್ತಾನಿದಲ್ಲಿ ಯಾವ ರೀತಿ ಇರುತ್ತೆ ಅಂಡ್ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಯಾವ ರೀತಿ ಕಂಠವನ್ನ ನಾವು ಒಂಥರ ಸ್ಥಿರವಾಗಿ ಇಟ್ಕೋಬೇಕಾಗತ್ತೆ ಅಂತ ಹೇಳ್ತೀರಿ? ಸೊ ಅದೇ ಹಿಂದೂಸ್ತಾನಿನಲ್ಲಿ ನಾ ಹೇಳ್ದಂಗೆ ಅವ್ರು ಮೀಂಡು ಮತ್ತೆ ಆತರ ಗಮಕಗಳು ಯೂಸ್ ಮಾಡ್ತಾರೆ ಜಾಸ್ತಿ. ಅಂದ್ರೆ ಇವಾಗ ನಾ ಡೆಮಾನ್ಸ್ಟ್ರೇಟ್ ಚೂರ್ ಮಾಡ್ಬೋದು, ಬಟ್ ಅಂದ್ರೆ ನಂಗೆ ಅಷ್ಟು ಪ್ರೊಫಿಷಿಯಂಟ್ ಆಗಿಲ್ಲ. ಬಟ್ ಇವಾಗ ಹಿಂದೂಸ್ತಾನಿನಲ್ಲಿ ಯಮನ್ ಆತರ ಹಾಡ್ಬೇಕಂದ್ರೆ ನೀರೇ ಗಾಮ ಆತರ ಬರುತ್ತೆ. ಕರ್ನಾಟಿಕಲ್ ಆತರ ಬರಲ್ಲ. ಕರ್ನಾಟಿಕಲ್ಲಿ ಸರಿ ಗ ಮ ಪ ದ ನಿ ಅಂದ್ರೆ ಒಂಥರ ರೌಂಡ್ ಆಗಿ ಗಮಕಗಳು ಇನ್ನು ಬರುತ್ತೆ. ಮತ್ತೆ ಇನ್ನು ಹೆಂಗ್ ಹೇಳೋದಂದ್ರೆ ಸೂಕ್ಷ್ಮವಾಗಿ ಸ್ಟಿಫ್ ಆಗಿ ಗಮಕಗಳು ಆತರ ಬರುತ್ತೆ ಜಾಸ್ತಿ ಕರ್ನಾಟಕ. ಸೊ ಈ ಹಿಂದೂಸ್ತಾನಿನಲ್ಲಿ ಯಾವ ಸ್ಟೈಲ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ರಿ ಘಾರಣ ಅಂತಂತ ಬಂದಾಗ? ಘಾರಣ ನಂಗೆ ಆಕ್ಚುಲಿ ನಮ್ ಟೀಚರು ಅವರು ಕಲಿತಾ ಇದ್ರು, ಇನ್ನು ತುಂಬಾ ಆವಾಗ್ಲೇ ಕಲಿಯಕ್ ಶುರು ಮಾಡಿದ್ರು. ಸೊ ನಾನು ಅವಾಗ ಏನ್ ಕೇಳಿರ್ಲಿಲ್ಲ ಯಾವ್ ಘರಾನ ಅಂತ. ಸೊ ನಂಗೆ ಇನ್ನೂ ಗೊತ್ತಿಲ್ಲ ಯಾವ ಘರಾನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ. ಬಟ್ ಅದೇ ನಾ ಹಿಂದೂಸ್ತಾನಿನಲ್ಲಿ ಬಿಕಾಸ್ ಐ ವಾಸ್ ವೆರಿ ಯಂಗ್, ನಾ ಅಷ್ಟು ಡೀಪ್ ಆಗಿ ಹೋಗಕ್ಕೇನ್ ಆಗ್ಲಿಲ್ಲ. ನಾ ಮೋಸ್ಟ್ಲಿ ಫೌಂಡೇಶನಲ್ ಎಲಿಮೆಂಟ್ಸ್ ಕಲಿತಾ ಇದ್ದೆ. ಕರ್ನಾಟಕಕ್ಕೆ ಆಮೇಲೆ ನಂಗೆ ಅಲ್ಲಿ ಅವಾಗ ಅಷ್ಟು ಇಂಟ್ರೆಸ್ಟ್ ಆತರ ಇರ್ಲಿಲ್ಲ. ಸೊ ಕರ್ನಾಟಕಕ್ಕೆ ಬಂದ್ಮೇಲೆ ನಂಗೆ ದೊಡ್ಡವಳು ಆಗಿದೆ, ಸ್ವಲ್ಪ ಮೆಚೂರಿಟಿ ಬಂದಿತ್ತು. ಆಮೇಲೆ ನಂಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಈ ತರ ಹೈಸ್ಕೂಲ್ ಅಲ್ಲಿ ಮ್ಯೂಸಿಕ್ ಅಲ್ಲಿ. ಸೊ ಆವಾಗ ನಾನು ಇನ್ನೂ ಜಾಸ್ತಿ ಡೀಪರ್ ಹೋಗಕ್ ಶುರು ಮಾಡ್ದೆ. ಅವಾಗ ನಂಗೆ ಇನ್ನೂ
ನಾವ್ ಡೀಪರ್ ಹೋದಷ್ಟು ಟೀಚರ್ ಇಂದ ನಾವು ಜಾಸ್ತಿ ಕರೆಕ್ಟ್, ಯು ಕ್ಯಾನ್ ಗ್ರಾಸ್ ಗೆಟ್ ಮೋರ್ ಮಾಡ್ಬೋದು. ಇನ್ಪುಟ್ಸ್ ಅಲ್ವಾ ಅವರಿಂದ. ರೈಟ್ Yes. ರೈಟ್. ಸೊ ಈಗ ಹಿಂದೂಸ್ತಾನಿ ಗಾಯನದಲ್ಲಿ ಸಂಗೀತದಲ್ಲಿ ಹಲವಾರು ರಾಗಗಳಿದೆ. ಹ್ಮ್ ಸೊ ನಿಮ್ಗೆ ಯಾವುದು ಪ್ರಿಯವಾದ ರಾಗ ಅಂತ? ನಾನು ಕರ್ನಾಟಿಕ್ ಮ್ಯೂಸಿಕ್ ಬಗ್ಗೆನೇ ಹೇಳ್ತೀನಿ, ಯಾಕಂದ್ರೆ ಇವಾಗ ನಾನು ಕರ್ನಾಟಿಕ್ ಮ್ಯೂಸಿಕಲ್ ಫುಲ್ ನಾನು ಸ್ವಿಚ್ ಮಾಡಕ್ ಟ್ರೈ ಮಾಡ್ತಾ ಇಲ್ಲ, ಯಾಕಂದ್ರೆ ಒಂದ್ ಮಾಡೋದೇ ಕಷ್ಟ, ಇನ್ನೂ 2 ಮಾಡಕ್ ಆಗಲ್ಲ ಅಂತ. ಕರೆಕ್ಟ್. ಸೊ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ನಂಗೆ ಒಂದಿನ ಒಂದೊಂದ್ ರಾಗ ಇಷ್ಟ ಇರುತ್ತೆ, ಬಟ್ 2-3 ಹೇಳ್ಬೇಕಂದ್ರೆ ಒಂದು ಪಂತು ವರಾಳಿ ಅಂತ ಇದೆ. ವಾವ್. ಹಾ. ನನ್ಗೆ ತುಂಬಾ ಇಷ್ಟ ರಾಗ ಅದು ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ. ರೈಟ್ ರೈಟ್. ಮತ್ತೆ ಸಿಂಹೇಂದ್ರ ಮಧ್ಯಮಂ ಅಂತ ಇದೆ, ಓ, ಅದು ಇಷ್ಟ. ಓಕೆ. ಅದ್ ದಿನ ಚೇಂಜ್ ಆಗ್ತಾ ಈಗ ಇರುತ್ತೆ. ನೀವು ಆಸೆ ತೋರಿಸ್ಬಿಟ್ರಿ, ಆ 2 ರಾಗದಲ್ಲಿ ಒಂದೆರಡು ಸ್ವರಗಳನ್ನ ಹೇಳ್ಬೋದಾ ಅಂತ. ಎಸ್ ಎಸ್ Yes. ಪಂತು ವರಾಳಿ ಫಸ್ಟ್ ಎಸ್ ಎಸ್ ಹೇಳ್ತೀನಿ. ಎಸ್. ಸಾರ ಸಾಕ್ಷ ಪರಿಪಾಲ್ಯ ಅಂತ ಒಂದ್ ಕೃತಿ, ನಾನು ಸ್ವಾತಿ ತಿರುಣ ಅಂತ ಹೇಳ್ತೀನಿ. ಎಸ್ ಪ್ಲೀಸ್. ಹ್ಮ್. ಸಾರ ಸಾಕ್ಷ ಪರಿಪಾಲಯ ಮಾಮಹಿ ಸಂತತಂ ಕರುಣಯಾ ಜಗದೀಶ. ಸಾರ ಸಾಕ್ಷ ಪರಿಪಾಲಯ ಮಾಮಹಿ ಸಂತತಂ ಕರುಣಯಾ ಜಗದೀಶ. ಸಾರ ಸಾಕ್ಷ ಪರಿಪಾಲಯ ಮಾಮಹಿ ಸಂತತಂ ಕರುಣಯಾ ಜಗದೀಶ. ಸಾರ ಸಾಕ್ಷ ಇದು ಪಂತು ವರಳಿದು ಒಂದು. ಎಸ್. ಆಮೇಲೆ ಸಿಮೇಂದ್ರ ಮಧ್ಯ ಒಂದು, ತ್ಯಾಗರಾಜ ಅವ್ರದ್ದು ನೀದು ಚರಣ ಓ ಮೈ ಗಾಡ್. ಹಾ, ಹೇಳಿ. ನೀದು ಚರಣ ಮೂಲೆ, ನೀದು ಚರಣ ಮೂಲೆ ರಾಮ, ನೀದು ಚರಣ ಮೂಲೆ ರಾಮ, ನೀದು ಚರಣ ಮೂಲೆ ಹೇ ರಾಮ, ನೀದು ಚರಣ ಮೂಲೆ ಹೇ ರಾಮ, ನೀದು ಚರಣ ಮೂಲೆ. ಗತ್ಯನಿ ನಿರತ ನಮ್ಮಿನ ವಾಡನೂರ ರಾಮ, ನೀದು ಚರಣ ಮೂಲೆ. ಗತ್ಯನಿ ನಿರತ ನಮ್ಮಿನ ವಾಡನೂರ ರಾಮ, ನೀದು ಚರಣ ಮೂಲೆ. ಅಬ್ಬಾ, ಅಯೋಧ್ಯೆ ಕರ್ಕೊಂಡು ಹೋಗ್ಬಿಟ್ರಲ್ಲ ಶ್ರೀಪ್ರಿಯಾ ನೀವು. ಥ್ಯಾಂಕ್ ಯು ಆ ರಾಮನೇ ಮುದ್ದಾಡುವಷ್ಟು ಕಂಠ ಇದೆ ನಿಮ್ಗೆ. ಥ್ಯಾಂಕ್ ಆ ಯು ಥ್ಯಾಂಕ್ ಯು ಸೊ ಅಷ್ಟು ಪ್ರಿಯವಾಗಿ ಹಾಡು ಹೇಳ್ತೀರಿ ನೀವು. ಥ್ಯಾಂಕ್ ಯು. ರೈಟ್. ಇದ್ರಲ್ಲೇ ಗೊತ್ತಾಗತ್ತೆ ನಿಮ್ಮಲ್ಲಿ ಎಷ್ಟು ಶ್ರದ್ಧೆ ಇದೆ, Thank you. ಎಷ್ಟು ಅಭ್ಯಾಸಕ್ಕೆ ನೀವು ನುರಿತರಾಗಿದ್ದೀರಿ ಅಂತ. ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಿ. ವೆರಿ ನೈಸ್. ಸೊ ಈ ಇದಿಷ್ಟು ನಿಮ್ಮ ರಾಗಗಳ ಬಗ್ಗೆ ಪರಿಚಯ ಆದ್ರೆ, ಶ್ರೀಪ್ರಿಯಾ ಅವರು ಸಂಗೀತ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಎಷ್ಟು ಕಾಂಪಿಟೇಷನ್ಸು, ಎಷ್ಟು ಅವಾರ್ಡ್ಗಳು, ಏನ್ ಪರ್ಫಾರ್ಮೆನ್ಸು, ನನಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ. ಇಂಟರ್ನ್ಯಾಷನಲ್ ಅವಾರ್ಡಿಂದ ಹಿಡಿದು ಇಲ್ಲಿ ನಾವೀಗ ತನಕ ಎಷ್ಟು ನೀವೇ ಒಂದೊಂದೇ ಬಿಡಿಸಿ ಹೇಳ್ಬಿಟ್ರೆ ಸಂದರ್ಭ ಸಹಿತ ವಿವರಿಸಿ. ಎಸ್ ಎಸ್ ಹ್ಮ್. ಸೊ ನಾನು ಕಾಂಪಿಟೇಷನ್ ಜಾಸ್ತಿ ಹೋಗಿರೋದು ನಾನು ಫಿಲಂ ಮ್ಯೂಸಿಕ್ಗೆನೆ ಮತ್ತೆ ವಾವ್. ಭಾವಗೀತೆಗೆ. ಓಕೆ. ಸೊ ಹ್ಮ್. ಅದೇ ಒಂದು ಇಂಟರ್ನ್ಯಾಷನಲ್ ಇಂಡಿಯನ್ ಐಕಾನ್ ಅಂತ ಸೀಸನ್ 3 ಹ್ಮ್. ಅದು 2019 ಅಲ್ಲಿ ಆಗಿತ್ತು, ಶಿಕಾಗೋ ಫೈನಲ್ಸ್. ಹ್ಮ್. ಅದು ಗೆದ್ದಿದ್ದೆ. ಅವ್ರ ಹ್ಮ್. ಜತಿನ್ ಪಂಡಿತ್ ಅವರು ಜಡ್ಜ್ ಮಾಡಿದ್ರು, ಜತಿನ್ ಲಲಿತ್ ಡುओ. ರೈಟ್. ಮತ್ತೆ ಅಟ್ಲಾಂಟಾ ಇಂಡಿಯನ್ ಐಡಲ್ ಅಂತ 2020 ಆಗಿತ್ತು, ವಾವ್. ಅದ್ರಲ್ಲಿ ಜೂನಿಯರ್ಸ್ ಅಲ್ಲಿ ಗೆದ್ದಿದ್ದೆ. ಹ್ಮ್. ಮತ್ತೆ ವಿಭಾ ಡ್ರೀಮ್ ವಾಯ್ಸ್ ಅಂತ 2020 ಆಗಿತ್ತು, ಅದು ನಾನ್ ಗೆದ್ದಿದ್ದೆ. ಹ್ಮ್. ಆಮೇಲೆ ರಾಜು ಆನಂದ್ ಸ್ವಾಮಿ ಟ್ರಸ್ಟ್ ಅವರು ಭಾವಗೀತೆ ಕಾಂಪಿಟೇಷನ್ ಮಾಡ್ತಾ ಇದ್ರು. ಹ್ಮ್. ಅದರಲ್ಲಿ ಒಂದ್ಸರಿ ಜೂನಿಯರ್ ಅಲ್ಲಿ ಮತ್ತೆ ಒಂದ್ಸರಿ ಸೀನಿಯರ್ ಅಲ್ಲಿ ಥರ್ಡ್ ಮತ್ತೆ
ಸೆಕೆಂಡ್ ಹತ್ರ ಏನೋ ಬಂದಿತ್ತು. Awesome. ಆಮೇಲೆ ಗ್ಲೋಬಲ್ ಭಾವಗೀತೆ ಅಂತ ಇನ್ನೊಂದು ಕಾಂಪಿಟೇಷನ್ ರತ್ನಮಾಲಾ ಪ್ರಕಾಶ್ ಅವ್ರು ಮಾಡಿದ್ರು. Right. ಅದರಲ್ಲಿ ಫಸ್ಟ್ ಗೆದ್ದಿದೆ 2021 ಅಲ್ಲಿ. Mm-hmm. ಮತ್ತೆ ನಾರ್ತ್ ಅಮೆರಿಕನ್ ಸಿಂಗಿಂಗ್ ಸೂಪರ್ ಸ್ಟಾರ್ ಅಂತ ಒಂದಾಗಿತ್ತು 2021 ಅಲ್ಲಿ. Mm-hmm. ಅದು ಫಿಲಂ ಮ್ಯೂಸಿಕ್ ಆಗಿತ್ತು. ಅದು ಕ್ಯಾನಡಾ ಮತ್ತೆ ನಾರ್ತ್ ಅಮೆರಿಕಾ Right, right. ಅದರಲ್ಲಿ ಸೆಕೆಂಡ್ ಪ್ಲೇಸ್ ಗೆದ್ದಿದ್ದೆ. ಮತ್ತೆ Mm-hmm. ಇಂಡಿಯನ್ ರಾಗ ಅಂತ ಒಂದಾಗಿತ್ತು ಕಾಂಪಿಟೇಷನ್. ಅದು Mm. ಆನ್ಯುವಲ್ ಅಂದ್ರೆ ಫುಲ್ ಥ್ರೂ ಔಟ್ ದಿ ಇಯರ್ ಇತ್ತು. ಎವ್ರಿ ಮಂತ್ ಒಂದೊಂದು ಥೀಮ್ ಕೊಡ್ತಾ ಇದ್ರು. ನಾವು ಅದ್ರ ಪ್ರಕಾರ ಹಾಡ್ ಹಾಡ್ಬೇಕಿತ್ತು. ಮತ್ತೆ ಫುಲ್ 12 ಮಂತ್ಸ್ ಅಲ್ಲಿ ಯಾರ್ಗೆ ಜಾಸ್ತಿ ಮಾರ್ಕ್ಸ್ ಬಂತ ಅವ್ರು ಕೊಡ್ತಾ ಇದ್ರು. ಸೊ ಅದ್ರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು. Mm-hmm. ಆಮ್, ಆಮೇಲೆ ಅಂದ್ರೆ ಕಾಂಪಿಟೇಷನ್ಸ್ ನಾ ಹೋಗಿದ್ದೀನಿ. ನಾನು ಸ್ಟಾರ್ ಕಲಾಕಾರ ಅಂತ ಒಂದಿತ್ತು, ಅದರಲ್ಲಿ Yes, yes, ಗೆದ್ದಿದ್ದೆ. ಟೆಕ್ಸಸ್ ಅಲ್ಲಿ ಇತ್ತು. yes. ಅದೇ ಕಾಂಪಿಟೇಷನ್ಸ್ ಹೋಗ್ತಾ ಇದ್ದೆ ತುಂಬಾ ಮುಂಚೆ, ನಾ ಎಸ್ಪೆಷಲಿ ಹೈಸ್ಕೂಲ್ ಅಲ್ಲಿ ಇದ್ದಾಗ. Mm-hmm. Mm-hmm. ಆಮೇಲೆ ನಮ್ದು ಕಾಲೇಜಲ್ಲಿ ಒಂದು ಇಂಡಿಯನ್ ಫ್ಯೂಷನ್ ಆಕಪೆಲ್ಲ ಟೀಮ್ ಇದೆ, UGA ಕಲಾಕಾರ ಅಂತ. Mm. ಅದಕ್ಕೆ ನಾನು ಪಾಸ್ಟ್ 2 years ನಂಗೆ ಐ ಗಾಟ್ ದ ಆಪರ್ಚುನಿಟಿ ಟು ಅರೇಂಜ್ ವೋಕಲ್ ಅರೇಂಜ್ಮೆಂಟ್ಸ್ Wow. ಆ್ಯಂಡ್ ಡೈರೆಕ್ಟ್ ದ ಮ್ಯೂಸಿಕ್. ಸೊ ಅದರಲ್ಲಿ ಟೀಮ್ ಕಡೆಯಿಂದ ನಾವು ಈ ವರ್ಷ ಜಾನ್ವರಿನಲ್ಲಿ ಟೆಕ್ಸಸ್ ಅಲ್ಲಿ ಒಂದ್ ಕಡೆ ಫಸ್ಟ್ ಪ್ಲೇಸ್ ಬಂತು, ಪಿಟ್ಸ್ಬರ್ಗ್ Wow. ಸೆಕೆಂಡ್ ಪ್ಲೇಸ್ ಬಂತು, ಆ್ಯಂಡ್ ICCA ಕ್ವಾರ್ಟರ್ ಫೈನಲ್ಸ್ ಅಂತ Correct. ಫುಲ್ ಕಾಲೇಜ್ ಆಕಪೆಲ್ಲ ಇರುತ್ತೆ, ಅದರಲ್ಲಿ ಫಸ್ಟ್ ಪ್ಲೇಸ್ ಬಂತು. Wow. ಸೊ ಸೊ ಇಷ್ಟೆಲ್ಲ ಇದೆ, ಒಟ್ಟಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡ್ತೀನಿ ಥ್ಯಾಂಕ್ ಯು. ಎಲ್ಲದಕ್ಕೂ. ರೈಟ್. ಸೊ ಇಷ್ಟೆಲ್ಲ ಅವಾರ್ಡ್ಗಳ ಒಡತಿ. ಈಗ ಅಪ್ಪ ಅಮ್ಮ ಮಕ್ಕಳಿಗೆ ದೀಪಾವಳಿಗೆ ಒಂದು ಗಿಫ್ಟು, ಯುಗಾದಿಗೆ ಒಂದು ಗಿಫ್ಟು, ಆ ಥರ ಒಂದು ಗಿಫ್ಟ್ ಕೊಡೋದ್ರ ಬದಲು ನೀವೇ ನಿಮ್ಮ ತಂದೆ ತಾಯಿಗೆ ಒಂದೊಂದು ಹಬ್ಬಕ್ಕೆ ಒಂದೊಂದು ಗಿಫ್ಟ್ ಕೊಟ್ರಾ ಅಂತ ಅವಾರ್ಡ್ಗಳನ್ನ? ಇಲ್ಲ, ಆತರ ನನ್ಗೆ ಫಸ್ಟ್ ನಾ ಕಾಂಪಿಟೇಷನ್ಗೆ ಹೋಗಿದ್. ಆಕ್ಚುಲಿ ನಂಗೆ ಫಿಲಂ ಮ್ಯೂಸಿಕ್ ನಾನು ಯಾರ ಹತ್ರನೂ ಕಲಿತಾ ಇರ್ಲಿಲ್ಲ. ಹಾ. ಇವಾಗ್ಲೂ ಕಲ್ತಿಲ್ಲ ನಾನು. ಮತ್ತೆ ಅದ್ರ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಆಯ್ತು ಅಂತ? ಫಿಲಂ ಮ್ಯೂಸಿಕ್ ನಂಗೆ ಹ್ಮ್. ಆಕ್ಚುಲಿ ಜ್ಯೋತ್ಸ್ನಾ, ನೀವು ಆಲ್ರೆಡಿ ಇಂಟರ್ವ್ಯೂ Yes, ಮಾಡ್ತೀರಾ, yes, yes. ಅವಳು ಫಸ್ಟ್ ಬೇರೆ ಜಾನ್ರಸ್ ಈ ತರ ಟ್ರೈ ಮಾಡ್ತಾ ಇದ್ಲು. ಸೊ Right. ನಂಗ್ ಹಂಗ್ ಕೇಳಿಸ್ಕೊಂಡು ನನ್ಗೂ ಇಂಟ್ರೆಸ್ಟ್ ಬಂತು, ನಾನು ಟ್ರೈ ಮಾಡ್ಬೇಕು ಅಂತ. Wow. ಸೊ ಆವಾಗ ನಾನು ಫಸ್ಟ್ ಫಿಲಂ ಮ್ಯೂಸಿಕ್ ಹಾಡಕ್ ಶುರು ಮಾಡಿದೆ. ನಾ ಹೈಸ್ಕೂಲ್ ಅಲ್ಲಿ ಇದ್ದೆ ತುಂಬಾ. ಸೊ ಹೆಂಗೆ ಅದು ಟ್ರಾನ್ಸಿಷನ್ ಆಗ್ಲಿಲ್ವಾ? ನೀವು ಹಿಂದೂಸ್ತಾನಿ, ಕರ್ನಾಟಿಕ್ ಎಸ್ ಭಾವಗೀತೆ ಹಾಡ್ತಿರೋರು ಏಕ್ದಮ್ ಫಿಲ್ಮ್ಗೆ ಹಾಡ್ಬೇಕು yes. ಅಂದಾಗ ಐ ಥಿಂಕ್ ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್ ಅನ್ಸುತ್ತಲ್ವಾ? ಡೆಫಿನೆಟ್ಲಿ. ಆಮೇಲೆ ನನ್ಗೆ ಭಾವಗೀತೆ ಫಿಲಂ ಮ್ಯೂಸಿಕ್ಗೆ ನನ್ ಟ್ರಾನ್ಸಿಷನ್ ತುಂಬಾ ಕಷ್ಟ ಆಗ್ಲಿಲ್ಲ, ಓನ್ಲಿ ಬಿಕಾಸ್ ಐ ಹ್ಯಾಡ್ ಹಿಂದೂಸ್ತಾನಿ ಫೌಂಡೇಶನ್. ರೈಟ್. ಹಿಂದೂಸ್ತಾನಿ ಕ್ಲಾಸಿಕಲ್, ಎರಡು ಕ್ಲಾಸಿಕಲ್, ಹಿಂದೂಸ್ತಾನಿ ಮತ್ತೆ ಕರ್ನಾಟಿಕ್ ಎರಡು ತುಂಬಾ ಇಟ್ಸ್ ವೆರಿ ವಾಸ್ಟ್ ಅಂಡ್ ರಿಚ್. ಬಟ್ ಎಸ್ಪೆಷಲಿ ಹಿಂದೂಸ್ತಾನಿ ನೀವು ಲೈಟ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ಹಿಂದೂಸ್ತಾನಿ ಇನ್ನೂ ಬ್ರೈಟರ್ ಆಗಿ ಕಾಣುತ್ತೆ. ಹಾ, ರೈಟ್, ರೈಟ್, ರೈಟ್. ಸೊ ಅದರಿಂದ ನಂಗೆ ಭಾವಗೀತೆ ಫಿಲಂ ಮ್ಯೂಸಿಕ್ಗೆ ಟ್ರಾನ್ಸಿಷನ್ ಕಷ್ಟ ಆಗ್ಲಿಲ್ಲ. ಬಟ್ ಅದೆರಡರಲ್ಲೂ ಅದ್ರದೇ ಒಂದು ನ್ಯೂಆನ್ಸಸ್ ಇರುತ್ತೆ, ಫಿಲಂ ಮ್ಯೂಸಿಕ್ದು ಅದರದೇ ಟೆಕ್ನಿಕ್ಸ್ ಇರುತ್ತೆ. ಸೊ ನಾನು ಅದು ಕಲಿಯಕ್ಕೆ ಅದಕ್ಕೆ ಮೇನ್ಲಿ ಕಾಂಪಿಟೇಷನ್ಸ್ ಹೋಗ್ತಾ ಇದ್ದೆ. ನಂಗೆ ಬೇರೆಯವ್ರ ಕೇಳಿಸ್ಕೊಂಡು ಕಲಿತಾ ಇದ್ದೆ. ಮತ್ತೆ ನಂಗೆ ಅದೊಂದು ಮೋಟಿವೇಶನ್ ಇತ್ತು. ಸೊ ಹೆಂಗನ್ಸುತ್ತೆ ನಿಮ್ಗೆ ಫಿಲ್ಮ್ ಮ್ಯೂಸಿಕ್ ನ ಪರಿಣಿತರ ಹತ್ರ ಒಂದು ಅಭ್ಯಾಸ ಮಾಡ್ಕೊಂಡು ಕಲ್ತ್ಕೊಂಡ್ರೆ ವಾಸಿ ಅನ್ಸುತ್ತಾ, ಅಥವಾ ಲೈಕ್ ಸೆಲ್ಫ್ ಲರ್ನಿಂಗ್ ಈಸ್ ಗುಡ್ ಅಂತ ಹೇಳ್ತೀರಾ? ಎರಡಕ್ಕೂ ಅದ್ರದ್ ಬೆನಿಫಿಟ್ಸ್ ಇದೆ. ಬಟ್ ಎಲ್ಲಾರ್ಗೂ ಎರಡು ತಾನಾಗೆ ಕಲಿಯಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ನನ್ಗೆ ಐ ವಾಸ್ ಫಾರ್ಚುನೇಟ್ ದಟ್ ಐ ಹ್ಯಾಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಇದ್ರಿಂದ, ಹಿಂದೂಸ್ತಾನಿ ಕ್ಲಾಸಿಕಲ್ ಅಂಡ್ ಕರ್ನಾಟಿಕ್ ಕ್ಲಾಸಿಕಲ್ ಫೌಂಡೇಶನ್. ಅಂಡ್ ನನ್ಗೆ ತುಂಬಾ ಕೀನಾಗಿ ನಾ ಕೇಳಿಸ್ಕೊತಾ ಇದ್ದೆ. ಫಿಲಂ ಮ್ಯೂಸಿಕ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸಿಂಗರ್ ಹೆಂಗ್ ಹಾಡಿದ್ದಾರೆ ಅದ್ರನ್ನ ನಾನು ತುಂಬಾ ನೀಟಾಗಿ ಕೇಳಿಸ್ಕೊಂಡ್ರೆ, ರಿಪೀಟೆಡ್ ಆಗಿ ಕೇಳಿಸ್ಕೊಂಡು ಟೆಕ್ನಿಕ್ಸ್ ಗ್ರಾಸ್ಪ್ ಮಾಡಿದ್ರೆ ಅದೇನೆ ನಮ್ಗೆ ತುಂಬಾ ಪ್ರಾಕ್ಟೀಸ್ ಆಗುತ್ತೆ. ಇವಾಗ ಶ್ರೇಯಾ ಘೋಷಾಲ್ ಅವರೆಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾ ಕಲ್ತಿದ್ದೆ ಲತಾ ಮಂಗೇಶ್ಕರ್ ಅವ್ರನ್ನ ಕೇಳಿಸ್ಕೊಂಡು. ಸೊ ನಾವು ಇವ್ರನ್ನೆಲ್ಲ ಕೇಳಿಸ್ಕೊತಾ ಇದ್ರೆ ನಮಗೂ ಟೆಕ್ನಿಕ್ಸ್ ಬೆಟರ್ ಬರುತ್ತೆ. ಅವ್ರೇನೋ ಶ್ರೇಯಾ ಘೋಷಾಲ್ ಅವರು ಲತಾ ಮಂಗೇಶ್ಕರ್ ಹೆಸರು ಹೇಳ್ಬಿಟ್ರು, ಅಮ್ಮನ ಹೆಸರು ಹೇಳ್ಬಿಟ್ರು. ನಿಮ್ಗೆ ಯಾರು ರೋಲ್ ಮಾಡೆಲ್ ಅಂತ? ನನ್ಗೆ ಶ್ರೇಯಾ ಘೋಷಾಲ್ ಅವರು. ಶ್ರೇಯಾ ಘೋಷಾಲ್ ಅಂತ ಹೇಳ್ಬಿಟ್ರಿ. ಅವರು ಒಂದು ಪ್ರಿಯವಾಗಿರೋ ಒಂದು ಹಾಡು ಅವ್ರಿಗೆ ಡೆಡಿಕೇಟ್ ಮಾಡಿ ಏನ್ ಹೇಳ್ತೀರಾ ಅಂತ? ಎಸ್, ಅವ್ರದ್ದು ಹಾಡಿರೋ ಎಲ್ಲಾ ಹಾಡು ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಕಂಠದಿಂದ ನಾವು ಶ್ರೇಯಾ ಘೋಷಾಲ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ ಇರುತ್ತೆ. ಎಸ್ ಎಸ್ ರೈಟ್. ಒಂದ್ ಮಳೆ ನಿಂತು ಹೋದ ಮೇಲೆ. ಯಾರಿಗಿಷ್ಟ ಆಗಲ್ಲ ಆ ಹಾಡು ಹೇಳಿ. ಅದು ನಾನು ತುಂಬಾ ಹಾಡ್ತಾ ಇದ್ದೆ ಮುಂಚೆ. ಎಸ್ ಪ್ಲೀಸ್. ಎಸ್ ಮಾ.
ನೋವಿನಲ್ಲಿ ಜೀವ ಜೀವಾರಿತ ನಂತರ ನಲಿವು ಬೇರೆ ಏನಿದೆ ಏಕೆ ಅಂತರ ನಿನ್ನ ಹಾಡಿನಲ್ಲಿ ಇಂದು ಬೆರೆವ ಕಾತರ ಒಂದೇ ಸಾರಿ ನೀ ಕೇಳೆಯ ಈಶ್ವರ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕೇಳಲಿ ಹೇಗೆ ತಿಳಿಯದಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ವಾವ್ ಶ್ರೀಪ್ರಿಯಾ, ನೀವೆಲ್ಲ ಪ್ರೇಮಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಬಿಟ್ರಿ ಅನ್ಸುತ್ತೆ. ಆ ಶ್ರೇಯಾ ಘೋಷಾಲ್ ಮೇಡಮ್ ಅವ್ರ ಹಾಡು ಸಿಗ್ಲಿಲ್ವಾ, ಹಾಕಿ ಶ್ರೀಪ್ರಿಯಾ ಅವ್ರ ಹಾಡು ಅಂತ. ಸೊ ಸ್ವೀಟ್ ಆಫ್ ಯು ಮಾ. ವೆರಿ ನೈಸ್, ಯು ಸ್ಯಾಂಗ್ ವೆರಿ ವೆಲ್ ವಿತ್ ಲಾಟ್ ಆಫ್ ಎಮೋಷನ್ಸ್, ಫೀಲಿಂಗ್ಸ್ ಇಂಪಾರ್ಟೆಂಟ್ ಅನ್ಸುತ್ತಲ್ವಾ. ಭಾವನೆಗಳ ಭರಿತವಾಗಿದೆ ಒಂದು ಫಿಲ್ಮಿ ಗೀತೆಗಳು. ಕರೆಕ್ಟ್. ನಂಗೆ ಆಕ್ಚುಲಿ ನಂಗೆ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದೆ ನಂಗೆ ಇನ್ನೂ ಜಾಸ್ತಿ ನಾನು ಫಿಲಂ ಮ್ಯೂಸಿಕ್ ಭಾವಗೀತೆ ಮಾಡ್ದಾಗ, ಯಾಕಂದ್ರೆ ನಂಗೆ ಮ್ಯೂಸಿಕ್ ಅಲ್ಲಿ ಫಸ್ಟ್ ಮುಟ್ಟದೆ ಎಮೋಷನ್ಸ್. ಸೊ ಅದ್ ಎರಡು ಫಾರ್ಮ್ ಅಲ್ಲೂ ಡೆಫಿನೆಟ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲೂ ತುಂಬಾ ಎಮೋಷನ್ಸ್ ಬೇಕು, ಬಟ್ ಅದ್ ಎರಡು ಫಾರ್ಮ್ ಅಲ್ಲೂ ಬರೀ ಫೋಕಸ್ ತುಂಬಾ ಇಂಪಾರ್ಟೆಂಟ್ ಇಮೋಷನ್ಗಿರುತ್ತೆ. ಸೊ ನನ್ಗೆ ಅದು ಇನ್ನೊಂದು ರೀಸನ್ ಇತ್ತು, ನಂಗೆ ಅದ್ ಎರಡು ಜಾನ್ರಸ್ ಅಲ್ಲೂ ನಂಗೆ ಇನ್ನೂ ಕಲಿಯಕ್ಕೆ ಇಂಟ್ರೆಸ್ಟ್. ಸೊ ಬಿಫೋರ್ ಗೋಯಿಂಗ್ ಟು ಭಾವಗೀತೆ ಬಗ್ಗೆ ನಾವು ಮುಟ್ಟೋದಕ್ಕೆ ಮೊದಲು, ನೀವು ಇಷ್ಟೆಲ್ಲ ಕಾಂಪಿಟೇಷನ್ಸ್ನ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಈಗ ಯೂಶುವಲ್ ಆಗಿ ಸಿಂಗರ್ಸಿಗೆ ಎಂಥದೇ ಪರ್ಫೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಎಷ್ಟೇ ಪರ್ಫೆಕ್ಟಾಗಿ ಹಾಡೋರು ಇದ್ರೂ ಕೂಡ ಆಂಗ್ಸೈಟಿ ಲೆವೆಲ್ ಹೈಯೇ ಇರುತ್ತೆ. ಆ ಸ್ಟೇಜು ಆಗಿರಬಹುದು, ಆಡಿಯನ್ಸ್ ಆಗಿರಬಹುದು, ಲೈಟಿಂಗ್, ಅಂದ್ರೆ ಲೈಕ್ ಆ ಎನ್ವಿರಾನ್ಮೆಂಟ್ ಇರ್ಬೋದು. ಸೊ ಆಂಗ್ಸೈಟಿನ ಕ್ರಿಯೇಟ್ ಮಾಡುತ್ತೆ. ನಿಮ್ಗೆ ಯಾವತ್ತಾದ್ರೂ ಆ ಥರ ಸನ್ನಿವೇಶ ಆಗಿದ್ದು ಉಂಟಾ ಅಂತ? ಎಲ್ಲ ಯಾವಾಗ ಹೋದ್ರೂ ಸ್ಟೇಜ್ ಮೇಲೆ ನಮ್ ಇವಾಗ ಬೆಟರ್ ಆಗಿದೆ, ಬಟ್ ಅಂದ್ರೂ ಒಂದ್ 5-10 ಮಿನಿಟ್ಸ್ ಮುಂಚೆ ಸ್ಟೇಜ್ ಹೋಗಕ್ ಮುಂಚೆ ಹಾರ್ಟ್ ರೇಸಿಂಗು ಮತ್ತೆ ಪ್ರಿಪ್ರೇಷನ್, ನರ್ವಸ್ನೆಸ್, ಪ್ರಿಪ್ರೇಷನ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಅದು ಐ ಥಿಂಕ್ ಐ ಡೋಂಟ್ ಸಿ ಇಟ್ ಇನ್ ಅ ನೆಗೆಟಿವ್ ವೇ, ಯಾಕಂದ್ರೆ ಆ ಆನ್ಸೈಟಿ ಇಲ್ಲ, ಒಂಚೂರು ನರ್ವಸ್ನೆಸ್ ಇಲ್ಲ ಅಂದ್ರೆ ದಟ್ ಮೀನ್ಸ್ ಯು ಡೋಂಟ್ ಕೇರ್ ಅಬೌಟ್ ಸೀರಿಯಸ್ನೆಸ್ ಇಲ್ಲ ಅಂತ. ಸೊ ಸ್ವಲ್ಪ ಇರೋದು ಆಲ್ವೇಸ್ ಇಟ್ಸ್ ಗುಡ್, ಇಟ್ಸ್ ಅ ಗುಡ್ ಸೈನ್ ಐ ಥಿಂಕ್. ಬಟ್ ಆಬ್ವಿಯಸ್ಲಿ ಜಾಸ್ತಿ ಆಗ್ಬಾರ್ದು, ಅದನ್ನ ಕಂಟ್ರೋಲ್ ಮಾಡಕ್ಕೆ ನಮ್ಗೆಲ್ಲಾರ್ಗು ಪ್ರಾಕ್ಟೀಸ್ ಮಾಡ್ಕೋಬೇಕು, ಬ್ರೀದಿಂಗ್ ಕಂಟ್ರೋಲ್ ಟೆಕ್ನಿಕ್ಸ್ ಇರುತ್ತೆ. ಬಟ್ ನನ್ಗೆ ಅದು ಒಂದು ಐ ಆಮ್ ಎನ್ ಇಂಟ್ರೋವರ್ಟೆಡ್ ಪರ್ಸನ್, ನಂಗೆ ನಂಗೆ ಸ್ಟೇಜ್ ಮೇಲೆ ಹೋದಾಗ ತುಂಬಾನೇ ಭಯ ಆಗ್ತಾ ಇತ್ತು. ಅದು ಇನ್ನೊಂದು ರೀಸನ್ ಇತ್ತು, ಅಮ್ಮ ಅಪ್ಪ ಎಸ್ಪೆಷಲಿ ನಾವು ಎವ್ರಿ ಸ್ಯಾಟರ್ಡೆ ಹನುಮಾನ್ ಮಂದಿರ್ಗೆ ಹೋಗ್ತಾ ಇದ್ವಿ. ಹೋದಾಗ್ಲೆಲ್ಲ ಮೈಕ್ ಸಿಗತ್ತೋ ಏನೋ ಇಲ್ಲೋ, ನೀ ಅಲ್ಲಿ ಹೋಗಿ ಕೂತ್ಕೊಂಡು ಹಾಡ್ಬೇಕು, ಸ್ವಲ್ಪ ಧೈರ್ಯ ಬರ್ಲಿ ಅಂತ. ಧೈರ್ಯ ಬರ್ಲಿ ಅಂತ. ಸೊ ಅದು ಶುರು ಮಾಡಿದಾಗ ನಂಗೆ ಸ್ವಲ್ಪ ಧೈರ್ಯ ಜಾಸ್ತಿ ಆಯ್ತು. ಆಮೇಲೆ ಈ ತರ ನಾನ್ ಕಾಂಪಿಟೇಷನ್ಸ್, ಬೇರೆ ಪರ್ಫಾರ್ಮೆನ್ಸ್ ಮಾಡಕ್ ಮಾಡ್ತಾ ಇನ್ನು ಬೆಟರ್ ಆಯ್ತು. ಬಟ್ ನರ್ವಸ್ನೆಸ್ ಅದ್ ಯಾವಾಗ್ಲೂ ಇರುತ್ತೆ. ಅಂಡ್ ಇಟ್ಸ್ ಹಾರ್ಡ್ ಎಸ್ಪೆಷಲಿ ಫಾರ್ ಸಿಂಗರ್ಸ್, ಯಾಕಂದ್ರೆ ನಮ್ಗೆ ಬರೀ ಕಂಠ ಅಲ್ಲ, ನಮ್ಗೆ ಬ್ರೀದಿಂಗ್ ಕಂಟ್ರೋಲ್ಡ್ ಆಗಿರ್ಬೇಕು, ಮೈಂಡ್ ಸೆಟ್ ಕಂಟ್ರೋಲ್ಡ್ ಆಗಿರ್ಬೇಕು, ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು. ಎಲ್ಲ ಚೆನ್ನಾಗಿದ್ರೆ ಅವಾಗ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಆವಾಗ ಸೊ ನಾವ್ ತುಂಬಾ ನರ್ವಸ್ನೆಸ್ ಮಾಡ್ಕೊಂಡ್ಬಿಟ್ರೆ ಹೊಟ್ಟೆ ನೋವು ಬರುತ್ತೆ ಒಂದೊಂದ್ಸರಿ, ಗಂಟ್ಲು ಸರಿ ಇರಲ್ಲ. ಆಮೇಲೆ ಬ್ರೀದಿಂಗ್ ತುಂಬಾ ಫಾಸ್ಟ್ ಆಗೋದ್ರೆ ಅವಾಗ ನಮ್ಗೆ ಹಾಡಕ್ ಸರಿ ಹೋಗಲ್ಲ. ಸೊ ಅದೆಲ್ಲ ಕಂಟ್ರೋಲ್ ಡೆಫಿನೆಟ್ಲಿ ಮಾಡ್ಬೇಕು. ಸೊ ನಾನು ಅಂದ್ರೆ ಒಂದ್ಸರಿ 5-10 ನಿಮಿಷ ಹೋಗಕ್ ಮುಂಚೆ ಸ್ಟೇಜ್ ಮೇಲೆ ಡೀಪ್ ಬ್ರೀದಿಂಗ್ ಎಲ್ಲ ಮಾಡ್ತೀನಿ. ಸೊ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಮಾಡಿದಿರಲ್ಲ, ಸೊ ಅವಾರ್ಡ್ಗಳನ್ನ ತಗೊಂಡಿದ್ದೀರಾ, ಯಾವುದು ತುಂಬಾ ನಿಮ್ಗೆ ಲೈಕ್ ಆ ಪರ್ಫಾರ್ಮೆನ್ಸ್ ಮೆಮೊರೇಬಲ್ ಆಗಿತ್ತು, ಲೈಕ್ ಮತ್ತೆ ನಂಗೆ ಅಲ್ಲಿ ಇನ್ನೊಮ್ಮೆ ಚಾನ್ಸ್ ಕೊಟ್ರೆ ಐ ಆಮ್ ಓಕೆ ಟು ಗೋ ರನ್ ಅವೇ ಅಂಡ್ ಡೂ ಇಟ್ ಅಂತ ಅನ್ನೋದಾದ್ರೆ ಯಾವ್ದು ಇರ್ಬೋದು ಅಂತ? ನಂಗೆ ಆತರ ಒಂದ್ ಪರ್ಫಾರ್ಮೆನ್ಸ್ ಆತರ ನಂಗೆ ಜ್ಞಾಪಕ ಬರಲ್ಲ. ನಂಗೆ ಆಲ್ಮೋಸ್ಟ್ ಎಲ್ಲಾ ಪರ್ಫಾರ್ಮೆನ್ಸ್ ಅಲ್ಲೂ ನಂಗೆ ಅಯ್ಯೋ ಅದ್ ಚೆನ್ನಾಗ್ ಮಾಡ್ಬೇಕಿತ್ತು ಅಂತ ಹಂಬಲ ಇದ್ದೇ ಇರುತ್ತೆ ಎಲ್ಲ ಸಂಗೀತಗಾರರಿಗೂ. ಸೊ ಬಟ್ ನಂಗೆ ಸ್ಟೇಜ್ ನಂಗೆ ಡೆಫಿನೆಟ್ಲಿ ಇದು ಎಲ್ಲಾ ಕಾಂಪಿಟೇಷನ್ಸ್ ಅಲ್ಲೂ ಹೋಗಿರೋದ್ಕಿಂತ ನಂಗೆ ಅಟ್ಲಾಂಟಾ ಇಂಡಿಯನ್ ಐಡಲ್ಗೆ ಹೋದಾಗ ಅಲ್ಲಿ
the stage, that kind of respect that was given to the contestants. ಎಸ್. ಮತ್ತೆ ನಮ್ಗೆ ಒಂಥರ ಕಾಂಪಿಟೇಷನ್ಗೆ ಅನ್ನಕ್ಕಿಂತ ಜಾಸ್ತಿ ಲರ್ನ್ ಫ್ರಮ್ ಈಚ್ ಅದರ್, ಯು ಕೀಪ್ ಗ್ರೋಯಿಂಗ್, ಇಂಪ್ರೂವ್ ಯುವರ್ ಸೆಲ್ಫ್, ಆ ಥರ ಒಂದು ಸ್ಪಿರಿಟ್ ಕೊಟ್ಟಿದ್ದು ನನಗೆ ಅಟ್ಲಾಂಟಾ ಇಂಡಿಯನ್ ಐಡಲ್ದು ಸೊ ಸ್ಟೇಜ್. ಅಲ್ಲಿ ಆ ಕಾಂಪಿಟೇಷನ್ ಅಲ್ಲಿ ಯಾವ ಗೀತೆ ಪರ್ಫಾರ್ಮ್ ಮಾಡಿದ್ರಿ ಅಂತ? ನಾನು ಜೂನಿಯರ್ಸ್ ಅಲ್ಲಿ ಹೋದಾಗ ಗೆದ್ದಾಗ ನಾನು ಧಡಕ್ ಅಂತ ಟೈಟಲ್ ಟ್ರ್ಯಾಕ್ ಒಂದಿದೆ ಶ್ರೇಯಾ ಘೋಷಾಲ್ ಅವ್ರದ್ದು, ಅದು ಹಾಡಿದ್ದೆ. ಓಕೆ. ಹಾ. ಆಮೇಲೆ ಸೀನಿಯರ್ಸ್ ಅಲ್ಲಿ ನಂಗೆ ಸೆಕೆಂಡ್ ರನ್ನರ್ ಅಪ್ ಬಂದೆ 2023 ನಲ್ಲಿ. ಹ್ಮ್. ಅದಕ್ಕೆ ನಾನು ಘರ್ ಮೊರೆ ಪರ್ದೇಸಿ ನಾನು ಶ್ರೇಯಾ ಘೋಷಾಲ್ ಅವ್ರದ್ದೇ ಹಾಡು ಹಾಡಿದ್ದೆ. ವಾವ್ ವಾವ್. ಸೊ ಸೊ ಕನ್ನಡ ಯಾವ್ದಾದ್ರು ಹೇಳಿದ್ರಾ? ನಾನು ಕನ್ನಡ ಕಾಂಪಿಟೇಷನ್ಸ್ ನಾವಿಕಾ ಕೋಗಿಲೆಗೆ ಹೋದೆ. ಹ್ಮ್. ನಾನು ಜೂನಿಯರ್ಸ್ ಅಲ್ಲಿ ಗೆದ್ದಾಗ 2019 ಅಲ್ಲಿ ನಾನು ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಹಾಡಿದ್ದೆ. 2 ಸಾಲು ನಮ್ಮ Definitely, ಕೃಷ್ಣನಿಗೋಸ್ಕರ ಅಂತ. definitely. right. ಅದು ಇಟ್ ಹ್ಯಾಸ್ ಟು ಬಿ ಮೈ ಫೇವರೆಟ್ ಸಾಂಗ್ ಆಫ್ ಎಸ್ ಆಲ್ ಮಾ, ದ ಟೈಮ್. ಪ್ಲೀಸ್. ಎಸ್. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಒಳಗಿರುವ ಗಿರಿಧರನೆ ಹೊರಗೆ ಬಾರೋ, ಕಣ್ಣೆದೂರು ನಿಂತು ರೂಪ ತೋರೋ, ಒಳಗಿರುವ ಗಿರಿಧರನೆ ಹೊರಗೆ ಬಾರೋ, ಕಣ್ಣೆದೂರು ನಿಂತು ರೂಪ ತೋರೋ, ಜನುಮ ಜನುಮದ ರಾಗ ನನ್ನ ಪ್ರೀತಿ, ಕೃಷ್ಣ 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 ಕೃಷ್ಣ, ಜನುಮ ಜನುಮದ ರಾಗ ನನ್ನ ಪ್ರೀತಿ, ನಿನ್ನೊಳಗೆ ಹರಿಯುವುದೇ ಅದರ ರೀತಿ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ವಾ, ಮುಖಸ್ಥರನ್ನಾಗಿ ಮಾಡ್ಬಿಟ್ರಿ ಶ್ರೀಪ್ರಿಯಾ ನೀವು. ಹಾ, ಕೃಷ್ಣ ಹೇಳ್ತಾರೆ ನೀ ಹಾಡದೆ ಬಾಳೊಂದು ಬಾಳೆನಾ ಶ್ರೀಪ್ರಿಯಾ ಅಂತ. ಹಾ, ಎಷ್ಟು ಖುಷಿ ಆಗತ್ತೆ, ನೀವು ಎಷ್ಟು ಸರಾಗವಾಗಿ ಹಾಡು ಹೇಳ್ತೀರಿ, ಎಷ್ಟು ಭಾವನೆಯಿಂದ ಮಗ್ನರಾಗಿ ಒಂಥರ ತನ್ಮಯರಾಗ್ಬಿಡ್ತೀರಿ ನೀವು. ವೆರಿ ನೈಸ್ ಮಾ, ಪ್ಲೀಸ್ ಕೀಪ್ ಇಟ್ ಅಪ್. ಈಗ ಹಿಂದೂಸ್ತಾನಿದೊಂದು ಪಯಣ ಆದ್ರೆ ಮುಂಬರುವುದಾದ್ರೆ ಭಾವಗೀತೆ. ನೀವು ಶ್ರೀಹರ್ಷ ಅವ್ರ ಜೊತೆ ಕಲ್ತಿದ್ದೀರಿ. ಮತ್ತೆ MD ಪಲ್ಲವಿ ಮೇಡಮ್, ನಿಮ್ದು ಜ್ಯೋತ್ಸ್ನಾ ಅವರ ಪಯಣ ಒಂದೇ ರೀತಿನಲ್ಲಿ ನಡೀತಾ ಇದೆ ಅನ್ಸ್ತಾ ಇದೆ ನನ್ಗೆ. ರೈಟ್. ಸೊ ಅವ್ರ ಜೊತೆ ನೀವು ಅಧ್ಯಯನ ಮಾಡಿದಾಗ, ಅವರಿಂದ ನೀವು ಕಲ್ತಾಗ ಹೇಗನ್ನಿಸ್ತು ಶ್ರೀಪ್ರಿಯಾ ಅವ್ರೆ? MD ಪಲ್ಲವಿ ಅವ್ರ ಹತ್ರ ಅದು ಕೋವಿಡ್ ಟೈಮ್ ಇತ್ತು. ನಾ ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಅವರು ಕ್ಲಾಸಸ್ ಹೇಳ್ಕೊಡ್ತಾ ಇದಾರಂತ. ನಂಗೆ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ನಾನು ಜ್ಯೋತ್ಸ್ನಾಗೂ ಶೇರ್ ಮಾಡಿದ್ದೆ. ಸೊ ಅದೇ ನಾವಿಬ್ರು ಕಲ್ತ್ಕೊಂಡಿದ್ವಿ ಅವ್ರ ಹತ್ರ. ನನ್ಗೆ ಭಾವಗೀತೆನಲ್ಲಿ ಒಬ್ರು ಫೇವ್ರೆಟ್ ಸಿಂಗರ್, ಅಥವಾ ಭಾವಗೀತೆ ಅಂತಾನೆ ಏನಿಲ್ಲ, ಫೇವ್ರೆಟ್ ಸಿಂಗರ್ಸ್ ಲಿಸ್ಟ್ ಅಲ್ಲಿ ಇದ್ರೆ MD ಪಲ್ಲವಿ ಅವ್ರು ಡೆಫಿನೆಟ್ಲಿ ಟಾಪ್ ಅಲ್ಲಿ. ನಂಗೆ ತುಂಬಾ ಇಷ್ಟ ಅವರ ಹಾಡೋದು. ಆಮೇಲೆ ನೀ ಸಿಗದೆ ಅದ್ ಫಸ್ಟ್ ಹಾಡ್ ನಾ ಕೇಳಿದ್ದ ಅವ್ರು ಹಾಡಿದ್ದು, ತುಂಬಾನೇ ಇಷ್ಟ. ಮತ್ತೆ ಅವ್ರ ಹತ್ರ ಕಲಿಯಕ್ ಸಿಕ್ತಾಗ ನಂಗೆ ಇನ್ನೂ ಜ್ಞಾಪಕ ಇದೆ, ಫೇಸ್ ಟೈಮ್ ಅಲ್ಲಿ ಇತ್ತು. ಸೊ ಫಸ್ಟ್ ಕ್ಲಾಸ್ಗೆ ಅದು ರಿಂಗ್ ಆಗ್ತಾ ಇತ್ತು ನನ್ನ ಲ್ಯಾಪ್ಟಾಪ್ ಅಲ್ಲಿ, ನಂಗೆ ಬಂದ್ಬಿಡ್ತಾರೆ. ಆಮೇಲೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದ ಐ ಥಿಂಕ್ ಸಮ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅವ್ರ ಹತ್ರ ಕಲ್ತಿದ್ದು. ಸೊ ಅಂತ ಸಂಗೀತ ದಿಗ್ಗಜರವರು, ತುಂಬಾ ಹೆಸರುವಾಸಿಯಾಗಿರುವಂತವ್ರು, ಸಂಗೀತನೇ ಅವರನ್ನ ಜೊತೆಯಾಗಿ ಬರ್ತಕ್ಕಂತ ಒಂದು ಕಲಾವಿದ್ರವರು. ಸೊ ಅವರ ಒಂದು ಮಾರ್ಗದರ್ಶನವನ್ನ ಪಡ್ಕೊಂಡಿದ್ದೀರಿ, ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಗೆ ಅಂತ. ತುಂಬಾ ಖುಷಿ ಆಗತ್ತೆ. ಮತ್ತೆ ನಮ್ಗೆ ಕಲಿಯೋವರೆಗೂ ಒಂದೊಂದ್ಸರಿ ಗೊತ್ತಾಗಲ್ಲ ಏನೇನ್ ಲ್ಯಾಕಿಂಗ್ ಇದೆ ಅಂತ, ತಪ್ಪುಗಳೇನ್ ಮಾಡ್ತೀರಾ ಅಂತ ಗೊತ್ತಾಗಲ್ಲ. ಸೊ ಅವ್ರ ಹತ್ರ ಹೋದಾಗ ಅದೇ ನಾ ಭಾವಗೀತೆ ಫಿಲಂ ಮ್ಯೂಸಿಕ್ ಬರೀ ಕೇಳಿಸ್ಕೊಂಡ್ ಕಲಿತಾ ಇದ್ದೆ. ಬಟ್ ಅವರು ಭಾವಗೀತೆಗೆ ಇನ್ನೂ ಫೈನ್ ಟ್ಯೂನಿಂಗ್ ಮಾಡ್ಬಿಟ್ಟು
ನೀನು ಇಲ್ಲಿ ಸ್ವಲ್ಪ ಕರ್ನಾಟಿಕಾಗ್ ಹಾಡ್ತಾ ಇದೀಯಾ, ಹ. ಇದು ಕರ್ನಾಟಿಕಾಗ್ ಬರ್ಬಾರ್ದು, ಇದು ಭಾವಗೀತೆ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಇರುತ್ತೆ ಅಂತ. ಸೊ ಸ್ಮಾಲ್ ಕರೆಕ್ಷನ್ಸ್ ಅಂದಾಗ ಯಾವ ರೀತಿ ಫೋಕಸ್ ಮಾಡ್ಬೇಕಾಗತ್ತೆ ಕರ್ನಾಟಕಿಗೂನು ಭಾವಗೀತೆಗೂ ಅಂತ? ಸೊ ಒಂದ್ ಮೇನ್ ಡಿಫ್ರೆನ್ಸ್ ಏನಂದ್ರೆ ಅದು ಕಾಂಪೋಸಿಷನ್ ಹೆಂಗೆ ಸ್ಟ್ರಕ್ಚರ್ ಆಗಿರ್ತೋ ಅದ್ರಲ್ಲಿ. ಹ್ಮ್ ಇವಾಗ ಕರ್ನಾಟಿಕ್ ಅಂದ್ರೆ ಸ್ವಲ್ಪ ಫ್ರೀ ಫ್ಲೋಯಿಂಗ್ ತರ ಇರಲ್ಲ. ಇವಾಗ ನಾನು ಫಸ್ಟ್ ನಾ ಸಾರ ಸಾಕ್ಷ ಅಂತ ಒಂದ್ ಕೃತಿ ಹಾಡಿದೆ. ರೈಟ್ ರೈಟ್ ಸಾರ ಸಾಕ್ಷ ಪರಿಪ ಅಂದ್ರೆ ಒಂದ್ ತುಂಬಾ ಗಮಕಗಳು ಸಂಗತಿ ಎಲ್ಲ ಡಿಫೈನ್ಡ್ ಆಗಿ ರಿದಮಕ್ ಆಗಿರುತ್ತೆ. ಮತ್ತೆ ಭಾವಗೀತೆನಲ್ಲಿ ಸ್ವಲ್ಪ ಆಫ್ ಟೆಂಪೋ ಮತ್ತೆ ತಿರ್ಗಾ ಬರೋದು ವಾಪಸ್ ಟೆಂಪೋಗೆ ಆತರ ಫ್ರೀ ಫ್ಲೋಯಿಂಗ್ ಜಾಸ್ತಿ. ಅಂದ್ರೆ ನಾವು ಫುಲ್ ಆ ಸಿಚುವೇಶನ್ ಇಮೋಷನ್ ನಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ನಾವು ಎಸ್ ಭಾವನೆಗಳನ್ನು ಹಾಡೋದು. ಒಳಗೊಂಡಿರೋದೇ ಭಾವಗೀತೆ, ಎಸ್ ರೈಟ್? ಸೊ ನೀವು ಭಾವಗೀತೆ ಅಂದ ತಕ್ಷಣ ಎಂ ಡಿ ಪಲ್ಲವಿ ಮೇಡಮ್ ಅವರು ಪ್ರಸಿದ್ಧರು. ನೀನಿಲ್ಲದೆ ನನಗೇನಿದೆ. ಎಸ್ ಎಸ್ ಅದು ಇನ್ನೊಂದು ನಾ ಕಲಿಬೇಕಂತ ಇದೀನಿ, ಇನ್ನೂ ಕಲ್ತಿಲ್ಲ. ಎಸ್, ನಿಮ್ಮ ಒಂದು ಒಳ್ಳೆ ಎಸ್ ಭಾವಗೀತೆ ಇಚ್ಛೆ ಇರುವಂತಹ ಭಾವಗೀತೆ ಯಾವ್ದಾದ್ರು ಇದ್ರೆ ಹಾಡ್ಬೋದಾ ಅಂತ? ಎಸ್ ನಂಗೆ ಅವರು ಫಸ್ಟ್ ಭಾವಗೀತೆ ಹೇಳ್ಕೊಟ್ಟಿದ್ದು ಮುಚ್ಚುಮರೆ ಇಲ್ಲದೆ ಅಂತ. ಎಲ್ಲವನ್ನೂ ನಿನ್ನ ಮುಂದೆ ಬಿಚ್ಚಿಡುವೆ ಓ ಅಂತರಾತ್ಮ. ಎಸ್ ಪ್ಲೀಸ್. ಎಸ್ ಎಸ್ ಸೊ ಅದು ಫಸ್ಟ್ ಅವರಿಂದ ಕಲ್ತಿದ್ದು. ರೈಟ್. ಆ ಹಾಡು ಮೈಸೂರು ಆನಂದ್ ಸ್ವಾಮಿ ಅವ್ರ ಕಾಂಪೋಸಿಷನ್. ಒಂದೆರಡು ಸಾಲ್ಗಳು ಎಸ್ ಎಸ್ ಶ್ರೀಪ್ರಿಯಾ ಅವರ ಧ್ವನಿಯಿಂದ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನೂದ್ಭವಿಪ ನಿನ್ನಡಿಯ ಸೋಂಕಿಂಗೆ. ಗಂಗೆ ತಾನೂದ್ಭವಿಪ ನಿನ್ನಡಿಯ ಸೋಂಕಿಂಗೆ. ನರಕ ತಾನುಳಿಯುವುದೇ ನರಕವಾಗಿ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ವಾಹ್, ತುಂಬಾ ಇಷ್ಟ ಎಷ್ಟು ಒಂಥರ ಜೇನಿನ ಕಂಠ ನಿಮ್ದು. ಥ್ಯಾಂಕ್ ಯು ಆ ಸ್ವರಗಳೇ ಒಂದು ನಾಚುತ್ತೇನೋ ಅನ್ಸುತ್ತೆ ನನಗೇನೋ, ಥ್ಯಾಂಕ್ ಯು ರೈಟ್? ಸೊ ಕೆಲವ್ರಿಗೆ ಹೈ ಪಿಚ್ ಹೇಳುವಾಗ Yes. ತುಂಬಾನೇ ಪ್ರಾಬ್ಲಮ್ ಆಗತ್ತಮ್ಮ, ರೈಟ್? Yes, yes. ಸೊ ಈ ನಿಮ್ಮಿಂದ ಒಂದೆರಡು ಟೆಕ್ನಿಕ್ಸ್ನ ಸಂಗೀತಗಾರರು ಲೈಕ್ ಯುವ Yes. ಒಂದು ಬಿಗಿನರ್ಸ್ಗೆ ಒಂದು ಹೆಲ್ಪ್ ಆಗ್ಬೋದು. ಸೊ ಸಮ್ ಟೆಕ್ನಿಕ್ಸ್ ಅಂಡ್ ಟಿಪ್ಸ್ನ ನೀವು ರಿವೀಲ್ ಮಾಡೋಕ್ಕಾಗತ್ತಾ ಅಂತ? ಡೆಫಿನೆಟ್ಲಿ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಂಗೆ ಎಷ್ಟು ಹೈ ನೋಟ್ಸ್ ಕಷ್ಟ ಆಗ್ತಾ ಇತ್ತು. ರೈಟ್. ಸೊ ರೈಟ್ ಕ್ವಶನ್ ಅಂತೀರಿ. ಎಸ್ ಡೆಫಿನೆಟ್ಲಿ. ರೈಟ್. ಒಂದು ನಮ್ಗೆ ಡೆಫಿನೆಟ್ಲಿ ಜಾನ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ನಾವು ಕರ್ನಾಟಿಕ್ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಹೈ ನೋಟ್ಸ್ ಹಾಡ್ಬೇಕಂದ್ರೆ ಎಸ್ಪೆಷಲಿ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಅದು ಬೇರೆ ಟೈಪ್ ಆಫ್ ಟೆಕ್ನಿಕ್ ಇರುತ್ತೆ. ಭಾವಗೀತೆ ಫಿಲಮ್ ಸಾಂಗ್ಸ್ ನಾ ಮೇನ್ಲಿ ಹೇಳ್ತೀನಿ, ಅಲ್ಲಿ ಇನ್ನೂ ಹೈ ನೋಟ್ಸ್ ಇಂಪಾರ್ಟೆನ್ಸ್ ಇದೆ. ರೈಟ್. ಅಲ್ಲಿ ನಾವು ಫೀಮೇಲ್ಸ್ ಅಂತ ಬಂದ್ರೆ ಮಿಕ್ಸ್ಡ್ ವಾಯ್ಸ್, ಹೆಡ್ ವಾಯ್ಸ್ ಅಂತ ಎರಡು ಟೈಪ್ಸ್ ಆಫ್ ಇನ್ನು ರೆಜಿಸ್ಟರ್ಸ್. ಅಂದ್ರೆ ಇವೆಲ್ಲ ಒಂದೇ ವಾಯ್ಸ್. ಅದು ತುಂಬಾ ಜನ ಅನ್ಸತ್ತೆ ಏನೋ ಫಾಲ್ಸ್ ವಾಯ್ಸ್ ಅಂತ, ಅದು ಆ ಥರದಲ್ಲ. ಇವಾಗ ನಮ್ಗೆ ಬೇರೆ ಬೇರೆ ಕ್ಯಾವಿಟೀಸ್ ಇರುತ್ತೆ ಬಾಡಿನಲ್ಲಿ ರೆಸೊನೇಟ್ ಆಗಕ್ ವಾಯ್ಸ್. ಸೊ ನಾವ್ ಇವಾಗ ಮಾತಾಡುವಾಗ ನಾರ್ಮಲ್ ಪಿಚ್ ಅಲ್ಲಿ ಹಾಡುವಾಗ ಚೆಸ್ಟ್ ಕ್ಯಾವಿಟಿನಲ್ಲಿ ರೆಸೊನೇಟ್ ಆಗುತ್ತೆ, ಇಲ್ಲಿ ವಾಯ್ಸ್ ರೆಸೊನೇಟ್ ಆಗುತ್ತೆ. ಸೊ ನಾವ್ ಅದು ನಮ್ ನಾರ್ಮಲ್ ವಾಯ್ಸ್ ಎಲ್ಲಾರ್ಗು ಅದು ಅಭ್ಯಾಸ ಆಗಿರುತ್ತೆ. ಆಮೇಲೆ ಮಿಕ್ಸ್ಡ್ ವಾಯ್ಸ್ ಅಂತ ಬಂದ್ರೆ ಇಲ್ಲಿ ನೇಸಲ್ ಕ್ಯಾವಿಟಿನಲ್ಲಿ ರೆಸೊನೇಟ್ ಆಗೋದು. ಹೆಡ್ ವಾಯ್ಸ್ ಅಂತ ಬಂದ್ರೆ ಇಲ್ಲಿ ಹೆಡ್ ಕ್ಯಾವಿಟಿನಲ್ಲಿ ರೆಸೊನೇಟ್ ಆಗೋದು. ರೈಟ್. ಅದಕ್ಕೆ ಪ್ರಾಕ್ಟೀಸ್ ಮಾಡಕ್ಕೆ ವಾಯ್ಸ್ ಕಲ್ಚರ್ ಅಂತಾನೆ ಒಂದ್ ಡಿಫ್ರೆಂಟ್ ಕೋರ್ಸ್ ಇರುತ್ತೆ. ಅದು ನಾವ್ ಒಂದ್ಸರಿ ಒಂದ್ ಬ್ರೀಫ್ ಆಗಿ ಮಾಡ್ಕೊಂಡಿದ್ದೆ, ಈ ತರಾನೇ ಹೈ ನೋಟ್ಸ್ ಆಗಿ ಹೆಲ್ಪ್ ಮಾಡಕ್ಕೆ. ಸೊ ಆ ಮಿಕ್ಸ್ಡ್ ವಾಯ್ಸ್, ಹೆಡ್ ವಾಯ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇದು ಫನ್ನಿ ಅನ್ಸ್ಬೋದು, ಬಟ್ ಲಿಪ್ ರೋಲ್ಸ್ ಅಂತ ಒಂದ್ ಟೆಕ್ನಿಕ್ ಇರುತ್ತೆ. ಟೆಕ್ನಿಕ್ ಅದು. ಸೊ ಲಿಪ್ ರೋಲ್ಸ್ ಅಂದ್ರೆ ಇವಾಗ ನಾವ್ ಮಕ್ಳು ಆಗಿದ್ದಾಗ್ಲೂ ನಾವು ಅಂತ ಮಾಡ್ತೀವಲ್ಲ, ಅದು ಆತರ. ಬಟ್ ಅದನ್ನ
ಆತರ ಮಾಡಿದ್ರೆ ಅದು ಆಕ್ಚುಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ. ಹೈ ಸೊ ನೋಟ್ಸ್ಗೆ. ಈ ಬೀಟ್ ಬಾಕ್ಸಿಂಗ್ ಮಾಡ್ತಾರಲ್ಲ ಅಂತವ್ರು ಈ ಇದನ್ನ ಪ್ರಯತ್ನ ಮಾಡಿದ್ರೆ ಅವರು ಕೂಡ ಸಂಗೀತಗಾರರು ಆಗ್ಬೋದು ಅಂತ. ಅಂದ್ರೆ Right. ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ತುಂಬಾ ಹೈ ನೋಟ್ಸ್. ಆಸಮ್. ನೋಡಿ ನಮ್ ಶ್ರೀಪ್ರಿಯಾ ಅವರು ವೀಕ್ಷಕರೇ ಒಳ್ಳೆ ಟೆಕ್ನಿಕ್ ನ ಬಿಟ್ಕೊಟ್ಬಿಟ್ಟಿದ್ದಾರೆ. ಸೊ ದಯಮಾಡಿ ಮಕ್ಕಳಾಗಿ ಆ ತರ ಒಂದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಕಂಠನು ಕೂಡ ಪರಿಶುದ್ಧವಾಗಿ ನಡೀತಾ ಹೋಗತ್ತೆ. ಲೈಕ್ ನೀವು ಚೆನ್ನಾಗಿ ಸರಾಗವಾಗಿ ಹಾಡ್ತೀರಿ. ರೈಟ್. ಶ್ರೀಹರ್ಷ ಅವ್ರ ಜೊತೆ ನಿಮ್ಮ ಅನುಭವ ಹೇಗಿತ್ತು ಶ್ರೀಪ್ರಿಯಾ? ಅವರು ಸೊ ನಮ್ಗೆ 1 ಮಂತ್ ವರ್ಕ್ಶಾಪ್ ಆತರ ಇತ್ತು. ಶ್ರೀಹರ್ಷ ಅವರು ಮಹಾನ್ ಕಲಾವಿದರು. ಜೀ ಕನ್ನಡದಲ್ಲಿ ಮಿಂಚಿದ ಮಹಾತ್ಮ ಅವರು. ಸಾರಿಗಮಪಕ್ಕೆ ಅವರೇ ಒಂದು ಕಳೆ ಆ ಸೀಸನ್ ಅಲ್ಲಿ. ರೈಟ್. ಅವರನ್ನ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಸ್ ಪ್ಲೀಸ್. ಸೊ ಅವರು ಮತ್ತೆ ಅಶ್ವಿನಿ ಅವರಂತ ಇದ್ರು. ಅವರಿಬ್ರು ಒಂದೇ ಅಲ್ಲ, ಅವರು ಇನ್ನೊಬ್ರು ಟೀಚರ್ ಇದ್ರು. ಸೊ ಅವರಿಬ್ರು ಒಂದೇ ಗುರುವಿಂದ ಕಲ್ತಿದ್ದು. ಸೊ ಅವರಿಬ್ರು ಅವ್ರ ಗುರುದು ಪರಂಪರೆ ಇನ್ನು ಕಂಟಿನ್ಯೂ ಮಾಡಕ್ಕೆ ಈ ವರ್ಕ್ಶಾಪ್ ಮಾಡಿದ್ರು. ಸೊ ಅವರಿಬ್ರು ನಮ್ಗೆ ಹೇಳ್ಕೊಟ್ಟಿದ್ದು ಒಂದ್ 10 ಕ್ಲಾಸಸ್ ಇತ್ತು. ಮತ್ತೆ ಒಂದ್ 5 ಭಾವಗೀತೆ ಕಲ್ತ್ಕೊಂಡ್ವಿ. ಸೊ ಡೆಫಿನೆಟ್ಲಿ ಅವರಿಬ್ರು ನಂಗೆ ಆಕ್ಚುಲಿ ನಮ್ಗೆ ಅಶ್ವಿನಿ ಅವರು ಅಷ್ಟು ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವರು ಶ್ರೀಹರ್ಷ ನೀವ್ ಹೇಳ್ದಂಗ್ ಸರಿಗಮಪ ಇಂದ ಬಟ್ ಅಶ್ವಿನಿ ಅವರು ಅಶ್ವಿನಿ TN ಅಂತ ಅವರು ತುಂಬಾ ಒಳ್ಳೆ ಗಾಯಕರು. ಅವರು ಸಂಸ್ಕೃತ್, ಭರತನಾಟ್ಯಂ, ಕರ್ನಾಟಕ ಕ್ಲಾಸಿಕಲ್, ಭಾವಗೀತೆ ಏನ್ ಓದಿಲ್ಲ ಅಂತ ಕೇಳ್ಬೋದು. ತುಂಬಾ ನಾಲೆಜಬಲ್ ಅವರು. ಸೊ ಅವರಿಬ್ರು ನಮ್ಗೆ ತುಂಬಾ ಒಂಥರ ಇನ್ನೂ ರಿಫೈನ್ಮೆಂಟ್. ಇವಾಗ MD ಪಲ್ಲವಿ ಅವ್ರ ಹತ್ರ ಒಂದ್ ಸ್ವಲ್ಪ ರಿಫೈನ್ಮೆಂಟ್ ಆಯ್ತು. ಬಟ್ ಅವಾಗ ನಾ ಇನ್ನೂ ಒಂದ್ 16-17 ಇಯರ್ಸ್ ಇದ್ದೆ. ಸೊ ಒಂಥರ ಫೌಂಡೇಶನಲ್ ಇತ್ತು, ತುಂಬಾ ಬೇಸಿಕ್ ಆಯ್ತು ನಿಮ್ಗೆ. ಬಟ್ ಇವಾಗ ರೀಸೆಂಟ್ ಆಗಿ ಅವ್ರ ಹತ್ರ ಹೋಗಿದ್ದಿಂದ ಅಶ್ವಿನಿ ಅವ್ರ ಮತ್ತೆ ಶ್ರೀಹರ್ಷ ಅವ್ರ ಹತ್ರ ಅವ್ರು ಇನ್ನೂ ರಿಫೈನ್ ಮಾಡಕ್ ಆಯ್ತು. ಯಾಕಂದ್ರೆ ನಾ ಇವಾಗ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಿದ್ದೆ. ಸೊ ಅಂದ್ರೆ ಏನ್ ಇಮೇಜ್ ಇರ್ಬೇಕು ಒಂದ್ಸರಿ ಹಾಡುವಾಗ. ಮತ್ತೆ ಒಂದ್ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ ಪ್ರೊನೌನ್ಸಿಯೇಷನ್ ಬಗ್ಗೆ, ಉಚ್ಚಾರಣೆ. ನಾವು ಅಂದ್ರೆ ಇವಾಗ ಪ್ರೊನೌನ್ಸಿಯೇಷನ್ ಅಂದ್ರೆ ನಾನ್ ಮುಂಚೆ ಅನ್ಕೊಂಡಿದ್ದು ಎಲ್ಲ ವರ್ಡ್ ಒಂದೇ ತರ ಪ್ರೊನೌನ್ಸಿಯೇಷನ್ ಇರುತ್ತೆ ಅಂತ. ಬಟ್ ಒಬ್ಬೊಬ್ರು ಹೇಳೋದು ಒಂದ್ ವರ್ಡ್ ನ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ನಂಗೆ ಯಾವ ಹಾಡಲ್ಲಿ ಮರ್ತೋಗ್ತಾ ಇದೆ, ಬಟ್ ಅವರು ಮಹಾ ಅಂತ ಒಂದ್ ವರ್ಡ್ ಇರುತ್ತೆ, ಎಷ್ಟೊಂದ್ ಹಾಡೋದ್ರಲ್ಲಿ ಬರುತ್ತೆ. ಅದನ್ನ ಅವ್ರ ಅಶ್ವಿನಿ ಅವ್ರು ಹೇಳಿದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಾವ್ ಎಲ್ಲಾರು ಮಹಾ ಮಹಾ ಅಂತ ಆತರ ಹಾಡ್ತಾ ಇದ್ವಿ. ಬಟ್ ಮಹಾ ಅಂದ್ರೆ ಅದೊಂದ್ ಹಿಂಗ್ ಆಗ್ಬಿಟ್ಟು ಸ್ವೆಲ್ ಆಗ್ಬೇಕು. ಆತರ ಹಾಡ್ದಾಗ ಅದೊಂದ್ ಇನ್ನೂ ರೈಟ್. ಈಗ ಓಂಕಾರನೇ ತಗೊಳ್ಳಿ. ಓಂ ಅನ್ನೋದು ಬರೀ ಲೈಕ್ ಓಂ ಅಂತ ಹೇಳೋಕುನು ಓಂ ಅಂತ ಹೇಳೋಕುನು ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಪದಗಳು ಒಂದು ಇದೆಯಲ್ಲ, ಅದು ಒಂದು ಹಾಡಿಗೆ ಮಹತ್ವತೆನ ಒಳಗೊಂಡಿದೆ ಅಂತ ನೀವು ಕಲ್ತ್ಕೊಂಡ್ರಿ. ನಾನ್ ಎಕ್ಸಾಂಪಲ್ ನಾನು ಇವಾಗ ಜ್ಞಾಪಕ ಬಂತು. ಒಂದ್ ನರಸಿಂಹ ಮೇಲೆ ಒಂದ್ ಭಕ್ತಿ ಭಾವಗೀತೆ ಹೇಳ್ಕೊಟ್ಟಿದ್ರು. ಸೊ ಅದ್ರಲ್ಲಿ ಒಂದ್ ಲೈನ್ ಬರ್ತೆ, ನಾರಾಯಣ ನಾರಾಯಣ ಹೇ ನರಸಿಂಹ ಪಾಹಿ ಮಾಂ. ಸೊ ಅದು ನಾನ್ ಫಸ್ಟ್ ಅಥವಾ ನಾನಂತ ಅಲ್ಲ, ಎಲ್ಲಾರು ಅದೇ ಸಾಮಾನ್ಯವಾಗಿ ಎಲ್ರು ಮಾಡೋ ಒಂದು ತಪ್ಪೇ ಅದು. ನಾರಾಯಣ ನಾರಾಯಣ ಅವ್ರು ನಾರಾಯಣ ಅದು ಇನ್ನೂ ಬಿಟ್ಟು ಹೇಳಿದ್ರೆ ನಾರಾಯಣ ನಾರಾಯಣ, ಅದ್ರಲ್ಲಿ ಇನ್ನೂ ಸ್ವಲ್ಪ ಮೆಚುರಿಟಿ ಓಪನ್ ಅಪ್ ಆಗಿ ಹಾಡ್ಬೇಕು ಅಂತ. ಆಮೇಲೆ ಆ ವರ್ಡ್ ಅಲ್ಲೇ ನಾರಾಯಣ ಹೆಂಗೆ ನಾರಾಯಣ ಅಂದ್ರೆ ನಾರಾಯಣ ಅಂತ ಅಂದ್ರೆ ತುಂಬಾ ಒಂದ್ ನಂಗೆ ಇವಾಗ ಜ್ಞಾಪಕ ಬಂತು. ಸೊ ಆತರದೇ ತುಂಬಾ ಸ್ವಲ್ಪ ಕೆಲವೊಂದು ಸೂಕ್ಷ್ಮವಾಗಿರೋದ್ರೂ ಕೂಡ ಅರ್ಥ ವಿಭಿನ್ನವಾಗಿ ಬರುತ್ತೆ. ನಾವ್ ಯಾವ ರೀತಿ ಅದನ್ನ ಪ್ರತಿಬಿಂಬಿಸ್ತೀವೋ ಅಥವಾ ನಾವ್ ಯಾವ ರೀತಿ ವ್ಯಕ್ತಪಡಿಸ್ತೀವೋ ಅದ್ರ ಬೇಸ್ ಮೇಲೆ ಆ ಸಂದರ್ಭದಲ್ಲಿ ನೆಲೆಗೂಡುತ್ತೆ ಅಂತ. ರೈಟ್. ಸೊ ತುಂಬಾ ಖುಷಿ ಆಯ್ತು. ನೀವು ಶ್ರೀಹರ್ಷ ಸರಿಗೆ ಒಂದು ಡೆಡಿಕೇಟ್ ಮಾಡೋದಾದ್ರೆ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ಬೇಕು ಅಂತ? ಅವ್ರಿಗೆ ಒಂದ್ ಹಾಡು ನಾನು ಫಸ್ಟ್ ಇದು ಆಕ್ಚುಲಿ ಜ್ಯೋತ್ಸ್ನಾ ಮತ್ತೆ ಅವರು ಇಲ್ಲಿ ಅಟ್ಲಾಂಟಾಗ್ ಬಂದಾಗ ಹಾಡಿದ್ರು, ನನ್ನ ನೀನು ಗೆಲ್ಲಲಾರೆ. ವಾವ್. ಈಗ ನಮ್ಮ ಶ್ರೀಪ್ರಿಯಾ ಅವ್ರನ್ನ ಯಾರು ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ಸಂದರ್ಭ. ಅದು
ಮೇ ಬಿ ನೀವು ಕೇಳಿರ್ಬೋದು ಓ ಅವ್ರ ಖಂಡಿತ ಅಮ್ಮ, ಸನಿಹೆ ಯಾರಿಗ್ ಹಾಡ್ತಾರೆ. ಗೊತ್ತಿಲ್ಲ ಆ ಹಾಡು. ಅವ್ರ ಎಸ್ಪೆಷಲಿ ಅವ್ರ ಶ್ರೀಹರ್ಷ ಅವ್ರು ಹಾಡ್ದಾಗ ಓ ಅಮೇಝಿಂಗ್, ಎಸ್ ಎಸ್ ಎಷ್ಟು ಎಸ್ ಚೆನ್ನಾಗಿರುತ್ತೆ. ಈಸ್ ಅ ವೆರಿ ಗುಡ್ ಮಿಮಿಕ್ರಿ ಆರ್ಟಿಸ್ಟ್ ಆಸ್ ಎಸ್. ವೆಲ್. ಹಾಡಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಮಿಮಿಕ್ರಿ ಮಾಡ್ತಾರೆ ಅವರು ಅಂದ್ರೆ, ಮಕ್ಕಳು ಕೂಡ ಅಯ್ಯೋ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಅಂತ ಕೂತ್ಕೊಂಡು ರೀಕ್ಯಾಪ್ ಮಾಡುವಂತ ಒಂದು ಪರಿಸ್ಥಿತಿನ ತಂದ್ಬಿಡ್ತಾರೆ ಅವರು. ಎಸ್ ಎಸ್ ರೈಟ್. ಯಾ ಅವ್ರಿಗೆ ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಯಾ ಯಾ ಅವ್ರು. ಯಾ ಸೊ ಅದು ಆಮೇಲೆ ಅದಾದ್ಮೇಲೆ ನಾನು ಜ್ಯೋತ್ಸ್ನಾ ಒಂದ್ 2-3 ಕಡೆ ಆ ಹಾಡ್ ಹಾಡಿದ್ವಿ. ನನ್ನ ನೀನು ಗೆಲ್ಲಲಾರೆ. ಸೊ ಎಸ್, ಅದ್ ನನಗಂತೂ ಖುಷಿ ಆಗ್ತಾ ಇದೆ. ನಿಮ್ಮ ಒಂದು ಜ್ಯೋತ್ಸ್ನಾ ಅವರ ಕಾಂಬಿನೇಷನ್ ಆಮೇಲೆ ಮಾತಾಡ್ತೀನಿ. ಎಸ್, ಒಂದ್ ಎಸ್ 2 ಎಸ್. ಸಾಲು ನಿಮ್ ಕಡೆಯಿಂದ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಗಂಡಿಂದ ಸೋಲೋಕೆ ಆಸೆಯು ನಿನಗೆ, ನನ್ನ ನೀನು ಗೆಲ್ಲಲಾರೆ. ಅದು ನಾನು ವಾವ್ ಆಕ್ಚುಲಿ ನಾನು ಜ್ಯೋತ್ಸ್ನಾ ಹಾಡ್ದಾಗ ಯೂಶಲಿ ನಾನು ಮೇಲ್ ಪಾರ್ಟ್ ಮಾಡ್ತೀನಿ. ಸೊ ನಂಗೆ ಅದು ಮೈಂಡ್ ಅಲ್ಲಿ ಬಂದ್ಬಿಟ್ಟೆ, ನನ್ನಂತ ಗಂಡಿಂದ ಎಸ್. ಸೊ ರಾಜ್ಕುಮಾರ ಒಂದು ಪರಕಾಯ ಪ್ರವೇಶ ಮಾಡ್ಕೊಂಡ್ಬಿಡ್ತಾ ಇದ್ರಿ ನೀವು. ಸೊ ಖುಷಿ ಆಗತ್ತೆ, ಎಲ್ರು ಕೂಡ ಈ ಹೆಮ್ಮೆಯಿಂದ ಹಾಡುಗಳನ್ನ ಕೇಳ್ತಾರೆ ನಿಮ್ದು. ಯಾಕಂದ್ರೆ ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದ್ರೂ ಒಂದು ಒಳಗಡೆ ರಿವೆಂಜ್ ಇದ್ರೆ ಈ ಹಾಡನ್ನ ಹಾಕೊಂಡು ಜೋಶ್ಫುಲ್ ಆಗಿ ಕೇಳೋ ಒಂದು ಸಂದರ್ಭ ತಂದ್ಬಿಟ್ರಿ ನೀವು. ವೆರಿ ನೈಸ್, ವೆರಿ ಕಂಪ್ಲೀಟ್ ಡಿಶ್ ಶ್ರೀಪ್ರಿಯಾ, ವೆರಿ ನೈಸ್. ಥ್ಯಾಂಕ್ ಯು. ರೈಟ್. ಸೊ ಇದು ಜರ್ನಿ ಆದ್ರೆ ನೀವು ಬರೀ ಇಷ್ಟಕ್ಕೆ ಮುಗಿಸ್ಲಿಲ್ಲ ನೀವು. ನೀವು ಮಹಾನ್ ದಿಗ್ಗಜರಾದ ವಿಜಯ ಪ್ರಕಾಶ್ ಸರು, ಅಜಯ್ ವಾರಿಯರ್ ಸರು, ಅವ್ರ ಜೊತೆ ಎಲ್ಲ ನೀವು ಹಾಡನ್ನ ಸ್ಟೇಜನ್ನ ಹಂಚ್ಕೊಂಡಿದ್ದೀರಾ, ಹಾಡನ್ನ ಹಾಡಿದ್ದೀರಾ. ಸೊ ನೀವು ಜ್ಯೋತ್ಸ್ನಾ ಅವರು ಸೇಮ್ ಆ ಪರ್ಫಾರ್ಮೆನ್ಸ್ ನ ಮಾಡಿದ್ದೀರಾ. ಬಟ್ ನೀವ್ ಯಾವ ಹಾಡನ್ನ ಹಾಡಿದ್ರಿ ಅವ್ರ ಜೊತೆ, ಮತ್ತೆ ವಿಜಯ್ ಪ್ರಕಾಶ್ ಸರ್ ಹತ್ರ ಏನ್ ಇನ್ಪುಟ್ಸ್ ತಗೊಂಡ್ರಿ? ಅವರು ನಂಗೆ ಇನ್ನೂ ಅವ್ರದ್ದು ಅವ್ರು ಮೀಟ್ ಮಾಡಿದ್ದು ಇನ್ನೊಂದು ಮೆಮರಿ ತುಂಬಾ ಫಾರ್ ಎವರ್ ನಂಗೆ ಜ್ಞಾಪಕ ಇರುತ್ತೆ. ಎಸ್. ಅವ್ರು ಸಿಕ್ಕಾಪಟ್ಟೆ ಹಂಬಲ್ ಅವರು. ಓ ಮತ್ತೆ ನಾನ್ ಡೌನ್ ಟು ಅರ್ತ್ ಅಂತೀರಿ. ಡೆಫಿನೆಟ್ಲಿ. ಮತ್ತೆ ನಾನ್ ಫಸ್ಟ್ ಅನ್ಕೊಂಡಿದ್ದೆ ನಂಗೆ ಹೇಗಾದ್ರೂ ಸ್ಟೇಜ್ ಮೇಲೆ ಹೋಗಿ ನರ್ವಸ್ ಆಗುತ್ತೆ, ಇನ್ನು ಅವ್ರ ಜೊತೆ ಹಾಡ್ಬೇಕಂದ್ರೆ ಕರೆಕ್ಟ್, ಹಾರ್ಟ್ ಬೀಟ್ ತುಂಬಾ ಎದೆ ಬಡಿತ ಜೋರಾಗಿದೆ ಅಂತ. ಇನ್ನು ನರ್ವಸ್ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರು ಅಂದ್ರೆ ಅವ್ರ ಪ್ರೆಸೆನ್ಸ್ ಅಲ್ಲಿ ಅವ್ರು ಮಾತಾಡೋದ್ರಲ್ಲಿ ಅವ್ರು ಎಷ್ಟು ಕಂಫರ್ಟ್ ಮಾಡ್ತಾರಂದ್ರೆ ನಮ್ಗೆ ಅಂದ್ರೆ ಇವಾಗ ಅಷ್ಟು ದೊಡ್ಡ ಸಿಂಗರ್ ಅವರು, ರೈಟ್ ಲೆಜೆಂಡರಿ ಆರ್ಟಿಸ್ಟ್ ಅವರು. ಎಸ್. ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು ನಿಮ್ಗೆ ಎಷ್ಟು ಪುಣ್ಯ ಶ್ರೀಪ್ರಿಯಾ. ಡೆಫಿನೆಟ್ಲಿ. ಸೊ ಬಟ್ ಅವ್ರ ಜೊತೆ ಯಾರು ಹಾಡ್ತಾರೋ ಅವ್ರನ್ನ ತುಂಬಾ ಅವರು ಒಂಥರ ಕಂಫರ್ಟೇಬಲ್ ಆಗಿ ಮಾಡಿರ್ತಾರೆ. ಸೊ ನಾವ್ ಅವ್ರ ಜೊತೆ ಹಾಡಿದ ಜೊತೆಯಲ್ಲಿ ಇದನ್ನ ನೀವು ಆಸೆ ತೋರಿಸ್ಬಿಟ್ರಿ. ನಾನು ಹೇಳ್ಬಿಟ್ಟಿದೀನಿ ನಿಮ್ಮಲ್ಲಿ ಹಾಡ್ಸ್ತಾನೆ ಇರ್ತೀನಿ ಅಂತ. ಸೊ ನಿಮ್ಮ ಜೊತೆನಲ್ಲಿ 2 ಸಾಲು ಜೊತೆಯಲ್ಲಿ. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಅರಗಿಳಿಗಳ ಮಾತಾಡಿಸಿ ಮುತ್ತಾಡುವ, ಕಾಮನ ಬಿಲ್ಲಿರುವ ಜಾರುತಾನ ಮಾಡುವ, ಹಗಲು ഇരുಳು ಒಂದಾಗಿ ಹಾಡುವ, ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ನಿಮ್ ಪಾರ್ಟ್ನರ್ ಬಂದ್ರೆ ಅವ್ರಿಗೂ ಇದೇ ತರ ಹಾಡು ಹೇಳ್ಬಿಟ್ಟು ಕೂರಿಸ್ಕೊಂಡ್ರೆ ಸೂಪರ್ ಆಗಿರತ್ತೆ. ರೈಟ್. ನನ್ಗೆ ಅನ್ಸುತ್ತೆ ಮ್ಯೂಸಿಕ್ ಅಲ್ಲಿ ಇರುವಂತವ್ರು ಸಿಂಗರ್ಸ್ ಪ್ರತಿಯೊಂದು ಇವೆಂಟನ್ನು ಕೂಡ ಮ್ಯೂಸಿಕ್ ಅನ್ನ ಕಾಣ್ತಾರೆ. ಒಂದ್ ಸಂದರ್ಭನು ಕೂಡ ಮಾತಲ್ಲೂ ಕೂಡ ಒಂದು ಮ್ಯೂಸಿಕ್, ಒಂದು ಸೌಂಡ್ ಅಲ್ಲೂ ಕೂಡ ಮ್ಯೂಸಿಕ್, ಲೋಟ ಎತ್ತೋದು ಇಡೋದು, ಲೈಕ್ ಏನೋ ಒಂದು ನೀರಿಂದು ಲೈಕ್ ಅದ್ ಸತ್ಯನಾ? ಲೈಕ್ ಹೌ ಡಿಡ್ ಯು ಫೀಲ್ ಅಂತ? ಅದು ನಂಗನ್ಸುತ್ತೆ ನಾವು ಎಷ್ಟು ಜಾಸ್ತಿ ಮ್ಯೂಸಿಕ್ ಮಾಡ್ತೀವೋ ಅದಷ್ಟಿನ್ನೂ ಜಾಸ್ತಿ ಅದಾಗೋಗುತ್ತೆ ಇನ್ವಾಲ್ವ್ಮೆಂಟ್ ಇರತ್ತೆ ಅಂತ. ಎಸ್. ಸೊ
ಅಂದ್ರೆ ಆಗತ್ತೆ ಎವ್ರಿ ಟೈಮ್ ಎವ್ರಿ ಸೌಂಡ್ ಅಲ್ಲೂ ಆತರ ಆಗಲ್ಲ. ನನ್ಗಿನ್ನು ಅಷ್ಟು ಬಂದಿಲ್ಲ, ಅಷ್ಟು ಬರೋದು ಬೇಡ. ಬರತ್ತೆ ನೀವ್ ಅಷ್ಟೊಂದು ಇನ್ವಾಲ್ವ್ ಆಗೇ ಆಗ್ತೀರಾ. ಸೊ ಬಟ್ ಇವಾಗ ಸದ್ಯಕ್ಕೆ ಒಂದಂತೂ ಇದೆ, ಅಮ್ಮ ಮಿಕ್ಸಿ ಆನ್ ಮಾಡಿದಾಗ ಅದೊಂದು ಹೂ ಅಂತ ಅಂದ್ರೆ ನಂಗ್ ಮೈಂಡ್ ಅಲ್ಲಿ ಹೂ ಅಂತ ಒಂದು ಹಾರ್ಮೋನಿ ಏನೋ ಮಾಡ್ತಾ ಇರ್ತೀನಿ ಸುಮ್ನೆ. ಹಾಗಾದ್ರೆ ನಾವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ. Yeah. ರೈಟ್. ಸೊ ಇದು ಒಂದು ಪಯಣದ ಹಾದಿ ಆದ್ರೆ ನಿಮ್ದು ಜಯಂತ್ ಕಾಯ್ಕಿಣಿ ಸರ್, ಬಾ ಹೆಸರಲ್ಲೇ ಜಯ ಇದೆ. ಸೊ ಅವರ ಒಂದು ಕಂಪೋಸಿಷನ್, ನೀವು ಒಂದು ಗುರುವೇ ಹ್ಮ್ ಹ್ಮ್ ಸಾಂಗನ್ನ ನೀವು ಪರ್ಫಾರ್ಮ್ ಮಾಡಿದ್ರಿ ಅಂತ, ಅದರ ಅನುಭವ ಏನು? ಅದರದ್ದು 2 ಸಾಲು ಖಂಡಿತ. ಎಸ್. ಸೊ ಅದು ನಾನ್ ಮುಂಚೆ ಹೇಳ್ದಂಗೆ ರಾಜು ಅನಂತ ಸ್ವಾಮಿ ಅವ್ರ ಟ್ರಸ್ಟ್ ಅಲ್ಲಿ ಅವರು ಎಸ್ ಸರ್. ಭಾವಗೀತೆ ಕಾಂಪಿಟೇಷನ್ ಮಾಡಿದ್ರು ನಾರ್ತ್ ಅಮೆರಿಕಾ ವೈಡ್. ಸೊ ರೈಟ್. ಅದ್ರಲ್ಲಿ ನಾನು ಜ್ಯೋತ್ಸ್ನಾ ನಿಧಿ ಅಂತ ಟಾಪ್ 3 ಬಂದಿದ್ವಿ ಜೂನಿಯರ್ಸ್ ಅಲ್ಲಿ. ನಿಧಿ ಅವರು ಕ್ಯಾನಡಾ ಅವರು. ಕರೆಕ್ಟ್. ಅದು ನನ್ನಷ್ಟೇ ವಯಸ್ಸು ಅನ್ಸುತ್ತೆ. ಹ್ಮ್. ಸೊ ನಾವು 3 ಜನ ಹಾಡಿದ್ದು ಸುನೀತಾ ಆನಂದ್ ಸ್ವಾಮಿ ಅವ್ರ ಎಸ್, ಕಾಂಪೋಸಿಷನ್ ಸುನೀತಾ ಆನಂದ್ ಸ್ವಾಮಿ ಅವರ ಕಂಪೋಸಿಷನ್ ಅಲ್ಲಿ ನೀವು ಆ ಗೀತೆನ ನೀವು ಪರ್ಫಾರ್ಮ್ ಮಾಡಿದ್ರಿ. ಸೊ ಹೆಂಗ್ ಅನ್ಸುತ್ತೆ ನಿಮ್ಗೆ ಅದು? ಏನನ್ನ ಕಲ್ತ್ಕೊಂಡ್ರಿ ಅದರಿಂದ ಅಂತ? ಅದ್ರಲ್ಲೂ ಅದು ಅಂದ್ರೆ ನಾನು 14-15 ಇತ್ತು ಅದ್ ಮಾಡಿದಾಗ. ಸೊ ಅದ್ರಲ್ಲೂ ತುಂಬಾ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಆಬ್ವಿಯಸ್ಲಿ. ಬಟ್ ಎಸ್. ಆಮೇಲೆ ಫಸ್ಟ್ ಟೈಮ್ ಹೋದಾಗ ನಾನು ಸ್ಟುಡಿಯೋನಲ್ಲಿ ಹೋಗಿ ರೆಕಾರ್ಡ್ ಮಾಡಿದ್ದು ಅದು. ಸೊ ಇನ್ನೂ ನಂಗೆ ಆವಾಗ ಏನ್ ಅಷ್ಟು ರೆಜಿಸ್ಟರ್ ಆಗಿರ್ಲಿಲ್ಲ. ಬಟ್ ಅದು ವೆರಿ ವ್ಯಾಲ್ಯೂಯಬಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಸ್ಟುಡಿಯೋ ಹಾಡೋದು ಆ ಫೀಲೇ ಬೇರೆ ತರ, ಡೆಫಿನೆಟ್ಲಿ ಅನುಭವ, ಎಕ್ಸ್ಪೀರಿಯನ್ಸೇ ಬೇರೆ ತರ. ಯಾ. ಸ್ಟುಡಿಯೋದಲ್ಲಿ ಯಾವ ರೀತಿ ಇರುತ್ತೆ? ಲೈಕ್ ಎನ್ವಿರಾನ್ಮೆಂಟು ಅದು ಹೆಂಗೆ ಭಯನ ಹುಟ್ಟಿಸ್ತಾ ನಿಮ್ಗೆ? ಹೆಂಗ್ ಅನ್ಸ್ತು? ಆವಾಗ ನಂಗೆ ಅದೇ ನಾ ಹೇಳ್ದಂಗ್ ನಾ ಅಷ್ಟು ಅಂದ್ರೆ ನಮ್ದು ನಾಲೆಜ್ ಇನ್ಕ್ರೀಸ್ ಆಗ್ತಾ ನಮ್ಗ್ ಕಮ್ಮಿನೂ ಜಾಸ್ತಿ ಗೊತ್ತಾಗತ್ತೆ. ಸೊ ಆವಾಗ ನಂಗೆ ಏನ್ ಅಷ್ಟು ಗೊತ್ತಾಗಿಲ್ಲ, ಹೋಗಿ ಆಡಿದ್ದೆ ಸುಮ್ನೆ. ಬಟ್ ಇವಾಗ ನಾನು ಸ್ಟುಡಿಯೋಗ್ ಅಷ್ಟು ಹೋಗಿಲ್ಲ. ಬಟ್ ನನ್ ಮನೆಯಲ್ಲಿ ನಾನ್ ಸ್ಮಾಲ್ ಸ್ಟುಡಿಯೋ ಸೆಟಪ್ ತರ ಮಾಡ್ಕೊಂಡಿದೀನಿ, ರೆಕಾರ್ಡಿಂಗ್ಸ್ ಈ ತರ ಮಾಡ್ಕೊಳಕ್ಕೆ. ರೈಟ್. ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ ಗುರುವೇ, 2 ಸಾಲು ನಮ್ಮ ವೀಕ್ಷಕರಿಗೆ ನಮಗೋಸ್ಕರ. ಎಸ್. ಬೆಳಕು ನಡೆದು ಬಂದ ಹಾಗೆ ನೀವು ನಮ್ಮ ಶಾಲೆಗೆ, ನೀವೇ ತಾಯಿ ನೀವೇ ತಂದೆ ನಂಬಿದವರ ಪಾಲಿಗೆ. ಬೆಳಕು ನಡೆದು ಬಂದ ಹಾಗೆ ನೀವು ನಮ್ಮ ಶಾಲೆಗೆ, ನೀವೇ ತಾಯಿ ನೀವೇ ತಂದೆ ನಂಬಿದವರ ಪಾಲಿಗೆ. ತಿಳಿವಿನಿಂದ ತೆರೆದು ನೀವು ನಮ್ಮ ಮನದ ಬಾಗಿಲು, ತಿಳಿವಿನಿಂದ ತೆರೆದು ನೀವು ನಮ್ಮ ಮನದ ಬಾಗಿಲು. ಸಿಕ್ಕಿತೀಗ ನಮಗೆ ಬಾನು ರೆಕ್ಕೆ ಬಿಚ್ಚಿ ಹಾರಲು, ಸಿಕ್ಕಿತೀಗ ನಮಗೆ ಬಾನು ರೆಕ್ಕೆ ಬಿಚ್ಚಿ ಹಾರಲು. ಗುರುವೇ ನಿಮಗೆ ಶರಣು ನಾವು, ಭಾವಪೂರ್ಣ ವಂದನೆ ವಂದನೆ. ಕಂಪ್ಲೀಟ್ ಸರೆಂಡರ್ಸ್ ಅಂತ ಹೇಳ್ತಾರೆ. ಸಂಪೂರ್ಣ ಶರಣಾಗತಿ. ನಿಮ್ಮ ಹಾಡಿನ ಮುಖೇನ ನಾವು ಗುರುಗಳಿಗೆ ಸಂಪೂರ್ಣ ಶರಣಾಗತರಾಗಿದ್ದೀವಿ ಅಂತ ಹೇಳ್ಬೋದು. ಆ ಕಾಂಪೋಸಿಷನ್ ಬರ್ದಿರೋದು ಹಂಗೈತೆ. ಸೊ ನಮ್ದ್ರಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆಸಮ್. ಸೊ ಇದಷ್ಟೇ ಅಲ್ಲ, ನೀವು ಡೈರೆಕ್ಷನ್ ಕೂಡ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. ಸೊ ಅದು ಯಾವ ತರ ಆಯ್ತು, ಹೆಂಗಾಯ್ತು, ಏನಾಯ್ತು? ಸೊ ಅದೇ ನಮ್ ಯೂನಿವರ್ಸಿಟಿ ಆಫ್ ಜಾರ್ಜಿಯಾನಲ್ಲಿ ಒಂದು ಇಂಡಿಯನ್ ಫ್ಯೂಷನ್ ಆಕಪೆಲಾ ಗ್ರೂಪ್. ಆಕಪೆಲಾ ಅಂದ್ರೆ ಬರೀ ವೋಕಲ್ಸ್, ಬರೀ ವಾಯ್ಸಸ್ ಇಂದ ಫುಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಸೊ ಅಂದ್ರೆ ನಮ್ ಪರ್ಕಷನ್ ಬೀಟ್ ಬಾಕ್ಸರ್ ಒಬ್ರು ಇರ್ತಾರೆ. ಸೊ ಅದ್ರಲ್ಲಿ ನಾವು ಇಂಡಿಯನ್ ಫ್ಯೂಷನ್ ಆಕಪೆಲಾ ಗ್ರೂಪ್ ಇತ್ತು, UGA ಕಲಾಕಾರ ಅಂತ. ನಾವು ಲಾಸ್ಟ್ ವೀಕ್ November 21 ಒಂದು ಆಲ್ಬಮ್ ರಿಲೀಸ್ ಮಾಡ್ತೀವಿ. ಆಲ್ಬಮ್ ಬಗ್ಗೆ ಬರ್ತೀನಿ. ಅದ್ರಲ್ಲಿ ನಂಗೆ ನನ್ 3rd 4th ಇಯರ್ ನನ್ ಕಾಲೇಜಲ್ಲಿ ಇದ್ದಾಗ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಅರೇಂಜರ್ ಆಗಕ್ ಸಿಕ್ತು. ಅರೇಂಜರ್ ಅಂದ್ರೆ ಇವಾಗ ಫಿಲಮ್ ಅಲ್ಲಿ ಎಷ್ಟೊಂದ್ ಹಾಡಿದ್ರೆ ಒಬ್ರು ಮೆಲಡಿ ಕಂಪೋಸ್ ಮಾಡಿದ್ರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಏನ್ ಮಾಡ್ತಾರಂತ ಇನ್ನೊಬ್ರು ಮಾಡಕ್ ಬರೀತಾರೆ. ಈ ಗಿಟಾರ್ ಇದ್ ಪ್ಲೇ ಮಾಡತ್ತೆ, ವೀಣೆ ಇದ್ ಪ್ಲೇ ಮಾಡಾತರ. ಸೊ ಆತರ ನಾನ್ ಬಿಕಾಸ್ ದಿಸ್ ವಾಸ್ ಅನ್ ಆಕಪೆಲಾ ಗ್ರೂಪ್, ನಾನು ವಾಯ್ಸಸ್ ಹೈ ಸೊಪ್ರಾನೋ ವಾಯ್ಸ್ ಪಾರ್ಟ್, ಆಲ್ಟೋ ಅಂದ್ರೆ
ವೆಸ್ಟರ್ನ್ ಕ್ಲಾಸಿಕಲ್ ಏನ್ ಬಾರೋ ಮಾಡಿರೋ ಕಾನ್ಸೆಪ್ಟ್. ಸೊ ಅವ್ರವ್ರ ಈಚ್ ವಾಯ್ಸ್ ಪಾರ್ಟ್ ಏನ್ ಹಾರ್ಮನಿ ಹಾಡ್ತಾರೆ ಏನ್ ಹಾಡ್ತಾರೆ ಆತರ ಬರಿತಾ ಇದ್ದೆ. ಸೊ ಅದಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡಕ್ ಸಿಕ್ತು. ಸೊ ಯಾವ ಸಾಂಗಿಗೆ ಅದು ಅಂತ? ಸೊ ಅದು ನಮ್ದು ಈಚ್ ಇಯರ್ ಡಿಫ್ರೆಂಟ್ ಕಾಂಪಿಟಿಷನ್ ಸೆಟ್ ಅಂತ ಇರುತ್ತೆ. ಒಂದು 10 minutes ಟೈಮ್ ಕೊಡ್ತಾರೆ ನಮ್ಗೆ. ಜಾನ್ವರಿ ಟು ಏಪ್ರಿಲ್ ಕಾಂಪಿಟಿಷನ್ ಸೀಸನ್ ಇರುತ್ತೆ. ಸೊ ಆನ್ ಸ್ಪಾಟ್ ನೀವು ಕಂಪೋಸ್ ಮಾಡಿ ಆನ್ ಸ್ಪಾಟ್ ನೀವು ಪರ್ಫಾರ್ಮ್ ಮಾಡಬೇಕು? ಆನ್ ಸ್ಪಾಟ್ ಏನು ಇಲ್ಲ ಅದರಲ್ಲಿ. ನಾನು ಸೊ ನಾವು ಸ್ಕೂಲ್ ಆಗಸ್ಟ್ ಇಂದ ಮೇ ವರ್ಗೂ ಇರುತ್ತೆ. ಮೇ ಟು ಆಗಸ್ಟ್ ಅಲ್ಲಿ ಸಮ್ಮರ್ ಅಲ್ಲಿ ನಾನು ಮತ್ತೆ ನಮ್ ಮ್ಯೂಸಿಕ್ ಟೀಮ್ ಲೀಡ್ಸ್ ಯಾರು ಇರ್ತಾರೋ ನಾವೆಲ್ಲ ಕುತ್ಕೊಂಡು ಏನ್ ಹಾಡ್ ಮಾಡೋದು, ಏನ್ ಹಾಡ್ ಚೂಸ್ ಮಾಡೋದು ನಮ್ 10 minutes. ಯಾಕೆ 10 minutes ಅಲ್ಲಿ ಅಟ್ಲೀಸ್ಟ್ ಒಂದ್ 4, 5, 6 ಸಾಂಗ್ಸ್ ಫಿಟ್ ಮಾಡ್ಬೇಕು. ಮತ್ತೆ ಮೆಡ್ಲಿ ತರ ನೀವು ಮಾಡ್ಕೊಂಡು ಮಾಡಿದ್ರಾ? ಮೆಡ್ಲಿ, ಮ್ಯಾಶಪ್ ಮತ್ತೆ ಫ್ಯೂಷನ್ ಬೇರೆ ಬೇರೆ ಅಂದ್ರೆ ಕ್ರಿಯೇಟಿವ್ ಆಗಿ ಮಾಡ್ಬೇಕು. ಸೊ ಆ ನೆನಪನ್ನ ಮರುಕಳಿಸೋದು ಒಂದು ಸಂದರ್ಭ, ರೈಟ್? ಸೊ ಏನನ್ನ ಹಾಡಿದ್ರಿ ಅವಾಗ ಅಂತ? ಸೊ ನಮ್ ಲಾಸ್ಟ್ ಇಯರ್ ನನ್ ಲಾಸ್ಟ್ ಫೈನಲ್ ಇಯರ್ ಅಲ್ಲಿ ನಾವು ಧರ್ಮಾವತಿ ತಿಲ್ಲಾನ ಒಂದ್ ಸಿಕ್ಕಿಲ್ ಗುರುಚರಣ್ ಅವ್ರ ಕಾಂಪೋಸಿಷನ್, ಮತ್ತೆ ರೈಟಿಂಗ್ಸ್ ಆನ್ ದ ವಾಲ್ ಅಂತ ಸ್ಯಾಮ್ ಸ್ಮಿತ್ ಅವ್ರದ್ದು, ಮತ್ತೆ ಕಡಲನ್ನು ಕಾಣ ಹೊರಟು, ಮತ್ತೆ ಲಾಸ್ಟ್ ಅಲ್ಲಿ ಒಂದ್ ಮ್ಯಾಶಪ್ ಮಾಡಿದ್ವಿ, ರೀರೈಟ್ ದ ಸ್ಟಾರ್ಸ್ ಅಂಡ್ ತೂಜೋ ಮಿಲಾ ಅಂತ. ಎಲ್ಲ ಒಂದೊಂದು ಸಾಲು. ಎಸ್ ಇಂಗ್ಲಿಷ್ ಹಾಡು. ನಾನು ಇಂಗ್ಲಿಷ್ ನಂಗೆ ಹಾಡಕ್ಕೂ ಅಷ್ಟು ಬರಲ್ಲ, ಬಟ್ ನಾನು ಇಂಡಿಯನ್ ಸಾಂಗ್ ಏನ್ ಮಾಡಿದ್ರು. ಸೊ ತಿಲ್ಲಾನ ನಾನೇ ಹಾಡಿದ್ದೆ ಅದ್ರಲ್ಲಿ. ಬಾಕಿ ಎಲ್ಲ ಈಚ್ ಹಾಡ್ಗೂ ಒಬ್ಬೊಬ್ರು ಮೇನ್ ಲೀಡ್ ಇರ್ತಾರೆ. ಗೋವಿಂದ ಗೋಪಾಲ ಗೋಪಿಕಾ ರಮಣ ಜಾರ ಜೋರ ಮುರಳೀಧರ ರಾಧಾ ಮಾಧವ ಕುಂಜ ವಿಹಾರಿ ಯಮುನಾ ವಿಹಾರಿ ಗಿರಿವರಧಾರಿ ಗೋಪಿ ಜನ ವಲ್ಲಭ ಯಶೋಧ ನಂದನ ಬ್ರಜ ಜನ ರಂಜನ ಜನ ಪಾಲನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಮಧುಸೂದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಮಧುಸೂದನ ಧೀಂ ತನನನ ಧೀಂ ತನನನ ನಾದೃಧೀಂ 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 ತನನನ ಧೀಂ ತನನನ ನಾದೃಧೀಂ ನಾದೃಧೀಂ ತನ ತಿರನಾ ನಾದೃಧೀಂ ತನ ತಿರನಾ ನಾದೃಧೀಂ ತನ ತಿರನಾ. ತಿಲ್ಲಾನ ಇತ್ತು. ಆಮೇಲೆ ಕಡಲನ್ನು ಮಾಡಿದ್ವಿ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಗಮರೆಯಾಗುತ್ತಾ ನಾವೇ ಕಂಡ ಕನಸು ಅನಲೇ ಅದಕ್ಕೆ ನಿನ್ನ ಹೆಸರ ಇಡಲೇ. ಇದು ಕಡಲನ್ನು ಮಾಡಿದ್ವಿ. ಮತ್ತೆ ಅಲ್ಲ, ಗಂಡ ಹೆಂಡತಿ ಏನಾದ್ರು ಕೋಪ ಮಾಡ್ಕೊಂಡಾಗ ಹೆಂಡತಿನೋ ಗಂಡನೋ ಈ ಹಾಡು ಹಾಕ್ಬಿಟ್ರೆ ಕ್ಲಿಯರ್ ಆಯ್ತಲ್ಲಿ ಪ್ರಾಬ್ಲಮ್. ಎಸ್ ಡೆಫಿನೆಟ್ಲಿ. ನಂಗಂತೂ ಅದ್ರಲ್ಲೂ ನಿಮ್ ವಾಯ್ಸ್ ಅಲ್ಲಿ ಕೇಳ್ಬಿಟ್ರಂತೂ ನಿಜವಾಗ್ಲೂ ಐ ಆಮ್ ಪೊಸೆಸ್ಡ್. ಥ್ಯಾಂಕ್ ಯು ಆಂಟಿ. ಮತ್ತೆ ಲಾಸ್ಟ್ ಅಲ್ಲಿ ತೂಜೋ ಮಿಲಾ ಅಂತ ಒಂದ್ ಮಾಡಿದ್ವಿ. ಎಸ್. आशियाना मेरा साथ तेरे है ना ढूंढते तेरी गली मुझको रब मिला तू जो मिला लो हो गया मैं काबिल तू जो मिला लो हो गया सब हासिल. हाँ मुश्किल सही आसा हुई मंजिल क्योंकि तू धड़कन मैं दिल. ಪ್ರೊಫೆಷನಲ್ ಸಿಂಗರಿಗೆ ಏನೇನು ಲಕ್ಷಣಗಳಿದೆಯೋ ಅಷ್ಟು ಮೀಟ್ ಮಾಡ್ತೀರಾ ನೀವು. ಥ್ಯಾಂಕ್ ಯು. ರೈಟ್. ಸೊ ನಿಮ್ಗೆ ಏನಾರು ಆಸೆ ಇತ್ತಾ ಲೈಕ್ ಫಿಲಿಮಲ್ಲಿ ಹಾಡು ಹೇಳಬೇಕು ಅಥವಾ ಈ ಜಿ ಕನ್ನಡದಲ್ಲಿ ಸರಿಗಮಪ
ಕಾಂಪಿಟೇಷನು ಆ ಥರ ಎಲ್ಲ ಪರ್ಫಾರ್ಮೆನ್ಸ್ ಆ ಥರ ಏನಾದ್ರು ಚಾನ್ಸಸ್ ಸಿಕ್ಕಿತಾ? ವೈ ಡೋಂಟ್ ಯು ಟ್ರೈ ಅಂತ? ಎಸ್, ನಾ ಆಕ್ಚುಲಿ 2023ನಲ್ಲಿ ನಾನು ಝೀ ಸರಿಗಮಪಗೆ ಆಡಿಷನ್ ಮಾಡಿದ್ದೆ. ಹ್ಮ್ ಅಲ್ಲಿ ನಮ್ಗೆ ಟಿವಿ ರೌಂಡ್ಸ್ ನಂದು ಸೆಲೆಕ್ಷನ್ ಆಗಿತ್ತು. ಹ್ಮ್ ಬಟ್ ನಾ ಅವಾಗ ಇಲ್ಲಿ ಆಲ್ಕಾನ್ ಅಂತ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ ಐ ಥಿಂಕ್ ಜ್ಯೋತ್ಸ್ನಾ ಅವ್ರದ್ದು ನಿಮ್ದು ಸೇಮ್ ಪಯಣ ಅಲ್ವಾ? ಯು Yes. ಬೋತ್ ಅಟೆಂಪ್ಟ್ ಮಾಡಿದ್ರಿ, ನೀವು ಸೆಲೆಕ್ಟ್ ಆಗಿದ್ರಿ, Yes, ಅಂಡ್ ಅವರು yes. ಕೂಡ ಇದೇ ಸೇಮ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. Yes. So ನಂಗೆ ಅವತ್ತು ತುಂಬಾನೇ ಬೇಜಾರಾಗಿತ್ತು, ತುಂಬಾನೇ I know. ಬೇಜಾರಾಗಿತ್ತು, I ಹೋಗಕ್ can ಆಗಲ್ಲ sense. ಅಂತ. ಹ್ಮ್ ಬಟ್ ಅದಕ್ಕೆ ನಾನು ಕಾಲೇಜ್ ಆದ್ಮೇಲೆ 1-2 ಇಯರ್ಸ್ ಫುಲ್ ಡೆಡಿಕೇಟ್ I ಮಾಡ್ಬಿಟ್ಟು know. That's ಹೋಗ್ತೀನಿ so ಅಂತ sweet of you. ಅನ್ಕೊಂಡಿದ್ದೆ. Yes, ಸೊ ನೆಕ್ಸ್ಟ್ ಇಯರ್ ಅಥವಾ ಹೋಪ್ಫುಲಿ ಸೂನ್ ವ್ಯಾಲ್ ಆಡಿಷನ್. ಕರೆಕ್ಟ್. ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಬಂದಾಗ ಈ ಹಿಂದೂಸ್ತಾನಿ ಸಂಗೀತದಲ್ಲಿ ತಾನ್ಪುರ ಆಗಿರ್ಬೋದು, ಸಾರಂಗಿ ಆಗಿರ್ಬೋದು, ಅದೆಲ್ಲನೂ ಕೂಡ ಯಾವ ರೀತಿ ಸಾಥ್ ಕೊಡುತ್ತೆ ಅಂತ? ಹೌ ಇಟ್ ವಿಲ್ ಮ್ಯಾಚ್ ಈಚ್ ಅದರ್ ಅಂತ? ಸೊ ಅದೇ ನಾನು ಹೇಳ್ದಂಗೆ ಹಿಂದೂಸ್ತಾನಿ ತುಂಬಾ ಫೌಂಡೇಶನ್ ಇತ್ತು. ನಾನು ಕರ್ನಾಟಿಕ್ ಮ್ಯೂಸಿಕ್ ಬಗ್ಗೆ ಇವಾಗ ಇನ್ನೂ ಸ್ವಲ್ಪ ಇನ್ವಾಲ್ವ್ ಆಗಿದ್ದೀನಿ. ಹ್ಮ್. ಸೊ ಅದರಲ್ಲಿ ನಮ್ಗೆ ವಯಲಿನ್, ಮೃದಂಗ ಇರುತ್ತೆ ಹ್ಮ್ ಹ್ಮ್ ಮೇನ್. ಆಮೇಲೆ ಖಂಜೀರ ಮತ್ತೆ ಮೋರ್ಸಿಂಗು ಇರುತ್ತೆ, ಇನ್ನು ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್. ಹ್ಮ್ ಸೊ ವಯಲಿನ್ ವೀಣೆನೂ ಇದೆ, ಬಟ್ ತುಂಬಾ ಇದೆ. ಬಟ್ ಮೇನ್ ಆಗಿ ವಯಲಿನ್ ಅಕಂಪನಿ ಮಾಡ್ತಾರೆ ವೋಕಲ್ಸ್ಗೆ. ಹ್ಮ್ ಹ್ಮ್ ಅವರು ಅಕಂಪನಿ ಮಾಡಿದಾಗ ಇವಾಗ ಕರ್ನಾಟಿಕ್ ಕಾನ್ಸರ್ಟ್ ಅಲ್ಲಿ ನೋಡಿದ್ರೆ ಕೃತಿ ಆದ್ರೆ ಕೃತಿ ಅವರು ಮೇನ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ರೈಟ್ ರೈಟ್. ಮನೋಧರ್ಮನಲ್ಲಿ ಅವ್ರದ್ದು ತುಂಬಾ ವಯಲಿನ್ ಮತ್ತೆ ವೋಕಲ್ಸ್ ಒಂದು ಜುಗಲ್ ಎಸ್ ಎಸ್ ಬಂದಿದ್ದಾಗತ್ತೆ. ಎಸ್. ಸೊ ಅದ್ರಲ್ಲಿ ವೋಕಲಿಸ್ಟ್ ಒಂದ್ ಲೈನ್ ಕಲ್ಪನಾ ಸ್ವರ ಮಾಡಿದೆ, ನೆಕ್ಸ್ಟ್ ವಯಲಿನ್ ಅವ್ರು ಫಾಲೋ ಮಾಡ್ತಾರೆ. ಹ್ಮ್ ಸೊ ನೆರವಲ್ಲು ಅಂತ ಇದೆ ಇನ್ನೊಂದು Correct. ಇದೆ, ಅದು ವೋಕಲಿಸ್ಟ್ ಮಾಡಿದೆ ಒಂದ್ ಲೈನ್, ನೆಕ್ಸ್ಟ್ ಲೈನ್ ಹ್ಮ್ ವಯಲಿನ್ ಅವ್ರು ಮಾಡ್ತಾರೆ. ಹ್ಮ್ ಹಂಗೆ ವಯಲಿನ್ ತುಂಬಾ ಇಂಪಾರ್ಟೆಂಟ್ ಅಕಂಪನೀಸ್ ತರ. ಮತ್ತೆ ವಯಲಿನ್ದು ಸೋಲೋ ಕಾನ್ಸರ್ಟ್ಸ್ ಡೆಫಿನೆಟ್ಲಿ ಆಗತ್ತೆ. ಹ್ಮ್ ಮತ್ತೆ ಮೃದಂಗ ಮತ್ತೆ ತಬ್ಲಾಗೆ ಹಿಂದೂಸ್ತಾನಿ ಕರ್ನಾಟಿಕಲ್ ತುಂಬಾ ಡಿಫ್ರೆನ್ಸ್ ಇದೆ ಅವ್ರು ಹೆಂಗ್ ಅಕಂಪನಿ ಮಾಡ್ತಾರಂತ. ಹ್ಮ್ ಹ್ಮ್ ನಾನು ಎಷ್ಟು ನಂಗೆ ತಿಳ್ಕೊಂಡಿದ್ದೀನೋ ಅದ್ರ ಪ್ರಕಾರ ತಬ್ಲಾ ಮೋಸ್ಟ್ಲಿ ತಾಲ್ ಇರ್ತಾರೆ, ರಿದಮಿಕ್ ಸೈಕಲ್ ಒಂದು ಹ್ಮ್ ಹಿಂದೂಸ್ತಾನಿ ಕ್ಲಾಸಿಕಲ್ ಅಲ್ಲಿ ಅದು ಆ ತಾಲ್ ಕೀಪ್ ಅಪ್ ಮಾಡುತ್ತೆ. ಮತ್ತೆ ಇಂಪ್ರೊವೈಸೇಷನ್ಸ್ ಮಾಡ್ತಾರೆ, ಬಟ್ ಹ್ಮ್ ಮೇನ್ ಅವ್ರದ್ದು ಫೋಕಸ್ ಅಲ್ಲಿ ತಾಲ್ Correct. ಇಟ್ಕೋಬೇಕಂತ. ಹ್ಮ್ ಕರ್ನಾಟಿಕ್ ಮ್ಯೂಸಿಕಲ್ ಬಂದಾಗ ನಾವು ಕೈಯಲ್ಲೇ ತಾಳ ತಾಳ ಹಾಕ್ತೀವಿ. ಹಾಕ್ತೀವಿ. ಹ್ಮ್ ಸೊ ಅವರು ಮೃದಂಗ ಅವರು ಮೇನ್ಲಿ ಅವ್ರ ತಾಳ ಹಾಕಲ್ಲ, ಹ್ಮ್ ಹ್ಮ್ ಅವರು ಕೃತಿಗೆ ಕೃತಿನಲ್ಲಿ ಒಂದ್ ಸಂಗತಿ ಬಂದ್ರೆ ಹೆಂಗೆ ಹ್ಮ್. ಅದನ್ನ ಡೈನಾಮಿಕ್ಸ್ ನುಡಿಸ್ತಾ ಹೋಗ್ತಾರೆ. ಎಸ್ ಅದ್ರ Right. ಪ್ರಕಾರ ಅವ್ರು ಅಕಂಪನಿ ಮಾಡ್ತಾರೆ. ರೈಟ್. ಸೊ ವಯಲಿನ್ ಮೃದಂಗ ಮೋಸ್ಟ್ ಇಂಪಾರ್ಟೆಂಟ್ ಅಕಂಪನಿಮೆಂಟ್ಸ್. ಹ್ಮ್ ಹ್ಮ್ ಆಮೇಲೆ ಇನ್ನು ದೊಡ್ಡ ಆನ್ಸಾಂಬಲ್ ನೋಡಿದ್ರೆ ಖಂಜೀರ ಮತ್ತೆ ಮೋರ್ಸಿಂಗ್ ಅವರು ಇರ್ತಾರೆ. ಎಸ್. ಮುಂಬರೋದಾದ್ರೆ ಆಲ್ಬಮ್ ಎಸ್ ಸಿತಾರೆ ಎಸ್ ಆಲ್ಬಮಿಗೆ ನೀವು ಹಾಡಿದೀರಾ, ಎಸ್ ಹಿಂಗಿತ್ತ ಮೊಮೆಂಟು ಅಂತ? ಆಲ್ಬಮ್ ಸಿತಾರೆ ಅಂತ ನಾವು ರಿಲೀಸ್ ಮಾಡಿದ್ವಿ, ನಮ್ UGA ಕಲಾಕಾರ್ ಅಕಪೆಲಾ ಟೀಮ್ ಅವರು. ಹ್ಮ್ ಸೊ ಅದು ನಮ್ ಒರಿಜಿನಲಿ ಅದೇ ನಮ್ 24-25 ಲಾಸ್ಟ್ ಇಯರ್ದು ಕಾಂಪಿಟೇಷನ್ ಸೆಟ್ ಇತ್ತು. ಇವಾಗ ಜಾನ್ವರಿ ಟು ಏಪ್ರಿಲ್ ನಾವು ಹ್ಮ್ ಅದಕ್ಕೆ ತುಂಬಾ ಅವಾರ್ಡ್ಸ್ ಬಂತು. ನಾವು ಎಸ್ ವೀಕ್ಷಕರೇ, ಇವರ ಒಂದು ಲಿಂಕ್ನ, ಆಲ್ಬಮ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ವಿಸಿಟ್ ಮಾಡಿ. ಇವರು ಅಲ್ಲಿ ಹಾಡಿರೋ ಹಾಡು ಕೇಳ್ತಾ ಇದ್ರೆ ಡೆಫಿನೆಟ್ಲಿ ಒಂದು 10 ಸತಿ ನಾನೇ ಕೇಳಿದ್ದೀನಿ. ಥ್ಯಾಂಕ್ ಯು. ಸೊ ಆ ಥರ ಅಂತೂ ತೇಲ್ಕೊಂಡು ಹೊಟ್ಟೋಗ್ತೀವಿ. ಲೀಲಾಜಾಲವಾಗಿ ಹಾಡು ಹೇಳಿದ್ದೀರಾ. ಥ್ಯಾಂಕ್ ಸೊ ಯು. ಎಸ್ ಪ್ಲೀಸ್, ನೀವು ಹೇಳ್ತಾ ಇದ್ರಿ. ಎಸ್. ಸೊ ಅದೇ ತುಂಬಾ ಅವಾರ್ಡ್ಸ್ ಬಂತು. ಮತ್ತೆ ನಮಗೂ ಆ ಸೆಟ್ ಇಟ್ ವಾಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ಸ್. ಸೊ ನಾವು ಆಕ್ಚುಲಿ ಅದು ನಮ್ ಒನ್ ಆಫ್ ಅವರ್ ಟೀಮ್ ಮೆಂಬರ್ಸ್ ಲಾಸ್ಟ್ ಮೇ ಶಿ ಪಾಸ್ಡ್ ಅವೇ ಇನ್ ಅ ಕಾರ್ ಓ ಆಕ್ಸಿಡೆಂಟ್. ಸೋ ಸಾರಿ. ಸೊ ನಾವು ಅದಾದ್ಮೇಲೆ ತಕ್ಷಣ ನಾವು ಇದೆಲ್ಲ ಸೆಟ್ ಬರಿಬೇಕಿತ್ತು. ಸೊ ಫಾರ್
the entire team, we only had one goal to dedicate this set to her. So ಅದಕ್ಕೆ it's a very special set for us. ಎಲ್ಲ ಅರೇಂಜ್ಮೆಂಟ್ಸ್ ಸೊ ಚೆನ್ನಾಗಿ ಬಂದಿತ್ತು ಅಂತ ನಾವು ರೆಕಾರ್ಡ್ ಮಾಡೋಣ, ಸರಿ ಪ್ರೊಫೆಷ್ನಲ್ ಆಗಿ ರಿಲೀಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಮೇ ಟು ಆಗಸ್ಟ್ ಅಲ್ಲಿ ಇನ್ ಮೈ ಹೋಮ್ setup I recorded each person individually and ಆಮೇಲೆ ಎಡಿಟಿಂಗ್, ಮಿಕ್ಸಿಂಗ್, ಮಾಸ್ಟರಿಂಗ್. ಐ ನೋ. ಸೊ ಲೆಟ್ ಮಿ ರೀಕ್ರಿಯೇಟ್ ದಟ್ ಸೀನ್ ಆ್ಯಂಡ್ ಆ ಫ್ರೆಂಡಿಗೆ ನೀವು ಡೆಡಿಕೇಟ್ ಮಾಡಿ ಮತ್ತೆ ಹಾಡೋ ಒಂದು ಸಂದರ್ಭ ನಮ್ಮ ಚಾನಲಲ್ಲಿ ಒದಗಿ ಬರತ್ತಾ ಅಂತ. ಎಸ್ ಎಸ್ ನಾ ಆ್ಯಕ್ಚುಲಿ ಅವ್ರ ಹೆಸರು ಅನ್ವಿ ಅಂತ. ಅವ್ರದ್ದು ಒಂದು ಫೇವ್ರೆಟ್ ಹಾಡಿತ್ತು ಸತ್ರಂಗ ಅಂತ. ಎಸ್ ಪ್ಲೀಸ್. ಸೊ ಅವರು ಅಲ್ಲೇ ಕೇಳ್ತಾ ಇರ್ತಾರೆ ಆ್ಯಂಡ್ ಶಿ ವಿಲ್ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ವಿತ್ ಲಾಟ್ ಆಫ್ ಲವ್. ಅನ್ವಿ, ದಿಸ್ ಇಸ್ ಫಾರ್ ಯು. आधा तेरा इश्क आधा मेरा, ऐसा हो पूरा चंद्रमा, हो तारा तेरा एक तारा मेरा, बाकी अंधेरा आसमां, न तेरे संग लागे बांधे जो पीपल पे धागे, ये सुरम के धारे बहते हैं नजरें बचा के, बदरंग में सतरंगा है ये इश्क रे, जोगी मैं और गंगा है ये इश्क रे, बदरंग में सतरंगा है ये इश्क रे, जोगी मैं और गंगा है ये इश्क रे. ನಮ್ಮ ವಿ ಪಿ ಸರು ಎಷ್ಟು ಚೆನ್ನಾಗಿ ಒಂಥರ ಫುಲ್ ಖುಷಿಯಾಗಿ ಹೊಗಳ್ತಾರೆ ಅಂದರೆ, ಏನು ಚೆನ್ನಾಗಿ ಹಾಡಿದ್ಯಮ್ಮ, ಜಾಮೂನ್ ಮೇಲೆ ಐಸ್ ಕ್ರೀಮ್ ಇಟ್ಟಂಗಿತ್ತು ನೀನು ಹಾಡ್ದಂಗೆ, ಆ ಥರ ಇತ್ತು ಅಂತ. ನಾನು ಇದನ್ನ ರಿಪೀಟ್ ಮಾಡ್ಬೇಕಾಗತ್ತೆ, ಏನು ಚೆನ್ನಾಗಿ ಹಾಡಿದ್ಯಮ್ಮ. ರೈಟ್. ಸೊ ಇಷ್ಟೆಲ್ಲ ಹಾಡು ಹೇಳಿದ್ರಿ ಆಯ್ತಾ. ಇನ್ನೊಂದು ನನ್ನ ಐ ಆಮ್ ವೆರಿ ಸೆಲ್ಫಿಶ್, ಇನ್ನೊಂದು ನನ್ನ ಇಚ್ಛೆ ಹಾಡಿದೆ ಒಂದು. ಸೊ ನಮ್ಮ ತ್ಯಾಗರಾಜರಿಗೋಸ್ಕರ ಒಂದು ಅವರ ರಚಿತವಾಗಿರುವಂತಹ ಒಂದು ಗೀತೆ, ಎಂದರೋ ಮಹಾನುಭಾವರು. 2 ಸಾಲು ನಿಮ್ಮ ಕಡೆ. ಅವರು ರಾಮನನ್ನ ಕರೆದ ಹಾಗೆ ನೀವು ಅವರನ್ನ ಕರಿಬೋದೀಗ. ತದನ ಎಂದರೋ ಮಹಾನುಭಾವು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, అందరికీ వందనము, అందరికీ వందనము, ఎందరో మహానుభావు. ಕಣ್ಣಂಚಲ್ಲಿ ನೀರು ಬಂದ್ಬಿಡ್ತು ಶ್ರೀಪ್ರಿಯ ಅವರೇ. ಸೊ ನಿಮ್ಮ ಭಾವವು ರಾಮನ ಭಾವನೆಯೋ ಸಂಗೀತ ಅನ್ನೋದು ನಿಮಗೆ ವರವಾಗ್ಬಿಟ್ಟಿದೆ. ಸೊ ತುಂಬಾನೇ ಖುಷಿ ಆಗುತ್ತೆ ಶ್ರೀಪ್ರಿಯ ಅವರೇ, ನಿಮ್ಮ ಜರ್ನಿ ಕೇಳ್ತಾ ಇದ್ರೆ ಯುವ ಕಲಾವಿದರಿಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಸೊ ಎಷ್ಟು ಖುಷಿ ಇದೆ ನಿಮ್ಗೆ, ಎಷ್ಟು ತೃಪ್ತಿ ಕೊಟ್ಟಿದೆ ಸಂಗೀತದ ಒಂದು ಸಾಧನೆ ಅಂತ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ನನ್ಗೆ ಇವಾಗ ಅಮ್ಮ ಅಪ್ಪಗೆ ಗೊತ್ತಾಗತ್ತೆ, ಒಂದಿನ ಗಂಟ್ಲು ಏನಾದ್ರು ಸರಿಗಿಲ್ಲ ಅಂದ್ರೆ ನನ್ ಫುಲ್ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟು, ಅಂದ್ರೆ ಒಂಥರ ಜಿಗುಪ್ಸೆ ಆಗತ್ತೆ, ಒಂಥರ ಲೈಕ್ ಡಿಸ್ಕಂಫರ್ಟ್ ಆಗತ್ತೆ. ಸೊ ಅಂದ್ರೆ ಆಮೇಲೆ ನಾ ಸ್ಟಾರ್ಟಿಂಗ್ ಹೇಳ್ದಂಗ್ ಬಿಕಾಸ್ ಐ ಆಮ್ ಅನ್ ಇಂಟ್ರೋವರ್ಟ್, ನಾನು ಅಷ್ಟ್ ಮಾತಾಡೋದು ಇಲ್ಲ. ಸೊ ಆಮೇಲೆ ತುಂಬಾ ರಿಸರ್ವ್ಡ್ ಆಗಿರ್ತೀನಿ. ಸೊ ನಂದು ಎಲ್ಲಾ ಇಮೋಷನ್ಸ್ ಹೊರಗಡೆ ಬರೋದ್ ನಾ ಹಾಡ್ದಾಗ. ಸೊ ಸೊ ನೀವು ಬೈದ್ರು ಹಾಡ್ ಹೇಳ್ದಂಗೆ ಇರತ್ತೇನೋ.
ಇಲ್ಲ ಹ್ಮ್ ಇಲ್ಲ, ಅದು ನನ್ನ ತಮ್ಮನ್ ಕೇಳಿ ಅವನು ಹೇಳ್ತಾನೆ. ಹೌದಾ? ಓಕೆ. ಬಟ್ ನನ್ಗೆ ಸಂಗೀತ ಅಂದ್ರೆ ತುಂಬಾನೇ ನಂಗೆ ಲೈಫಲ್ಲಿ ಜಾಯ್ ಕೊಟ್ಟಿದೆ, ಮತ್ತೆ ಹ್ಮ್ ಹ್ಯಾಪಿನೆಸ್, ಪೀಸ್ ಕೊಟ್ಟಿದೆ. ಅದಕ್ಕೆ ಅಂತಾನೆ ನಾನು ಅದನ್ನ ಕರಿಯರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ 2-3 years ಅಲ್ಲಿ ಇವನ್ ಇಫ್ ಐ ಫೀಲ್ ಲೈಕ್ ಇಟ್ಸ್ ನಾಟ್ ಪಾಸಿಬಲ್ ಟು ಮೇಕ್ ಅ ಕರಿಯರ್, ನನ್ಗೆ ಅಟ್ಲೀಸ್ಟ್ ರಿಗ್ರೆಟ್ಸ್ ಇರಲ್ಲ. ಕರೆಕ್ಟ್. ಸೊ ದೆನ್ ಅಂಡ್ ಐ ಡೆಫಿನೆಟ್ಲಿ ನೋ ಮ್ಯಾಟರ್ ವಾಟ್ ಮ್ಯೂಸಿಕ್ ನ ಕಂಟಿನ್ಯೂ ಮಾಡೇ ಮಾಡ್ತೀನಿ ಫುಲ್ ಅದೇ ಲೈಫ್. ನೆಕ್ಸ್ಟ್ ಕ್ವಶನ್ ವಾಸ್ ಲೈಕ್ ವಾಟ್ ಈಸ್ ಯುವರ್ ಫ್ಯೂಚರ್ ಗೋಲ್, ಆಬ್ಜೆಕ್ಟಿವ್ ಏನು ಎಸ್ ಸಂಗೀತದ ಪಯಣದಲ್ಲಿ ಅಂತ ಕೇಳೋ ಆಸೆ ಇತ್ತು. ಎಸ್ ಸೊ ಅದೇ ನಂಗೆ ಸರಿಗಮಪ ಆಡಿಷನ್ ಮಾಡಕ್ ಅನ್ಕೋತಾ ಇದೀನಿ, ಬಟ್ ಅದನ್ನ ಬಿಟ್ರೆ ಎಸ್, ನಾನು ಜ್ಯೋತ್ಸ್ನಾಗೂ ಅದೇ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಆಲ್ ಸಾರ್ಟ್ ಆಫ್ ಕ್ವಾಲಿಟೀಸ್ ಪ್ರೊಫೆಷನಲ್ ಸಿಂಗರ್ ಆಗೋದಕ್ಕೆ. ಸೊ ನಿಮಗೂ ಅದೇ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಕಂಟೆಸ್ಟ್ ಅನ್ನ ಮಾಡಿ ಸಾರಿಗಮಪ ಜೊತೆಗೆ ಯು ಯು ಬೋತ್ ಹ್ಯಾವ್ ಅ ಕ್ವಾಲಿಟೀಸ್ ಆಫ್ ಪರ್ಫಾರ್ಮಿಂಗ್ ಇನ್ ಫಿಲಿಂ ಇಂಡಸ್ಟ್ರಿ. ಪ್ರೊಫೆಷನಲ್ ಸಿಂಗರ್ ಆಗಿ ಎಲ್ಲ ಕ್ಷಣಗಳು ಇದೆ. ಶ್ರೇಯಾ ಘೋಷಲ್ ಅವ್ರು ನಿಮ್ಮನ್ನ ನೋಡ್ಬಿಟ್ರೆ ನನ್ನ ಸಿಸ್ಟರ್ ಬಾಮ್ಮ ಅಂತ ಹೇಳಿ ಅಯ್ಯೋ ತಬ್ಕೊಂಡು ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಆಂಟಿ. ಸೊ ಆತರ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಥವಾ ಏನಾದ್ರು ಆಸೆ ಇದೆಯಾ ನಿಮ್ಗೆ? ಎಸ್ ಡೆಫಿನೆಟ್ಲಿ. ಫಿಲಮ್ಸ್ಗೆ ಹಾಡ್ಬೇಕಂತ ಆತರ ಮೇನ್ ಇಲ್ಲ, ಹ್ಮ್ ಬಟ್ ನಮ್ದೇ ನ್ಯೂ ಹಾಡ್ಬೇಕು, ನಮ್ದೇ ಕಾಂಪೋಸಿಷನ್ಸ್ ಮಾಡ್ಬೇಕು, ಹ್ಮ್ ಮತ್ತೆ ಅದೇ ತರ ಅರೇಂಜ್ಮೆಂಟ್ಸ್, ಕ್ರಿಯೇಟಿವ್ ವೆಂಚರ್ಸ್ ಮಾಡ್ಬೇಕು, ಪರ್ಫಾರ್ಮ್ ಮಾಡಕ್ ಇಷ್ಟ ಇನ್ನೂ ದೊಡ್ಡ ದೊಡ್ಡ ಸ್ಟೇಜ್ ಅಲ್ಲಿ. ಹ್ಮ್ ಹ್ಮ್ ಅಂಡ್ just working on more musical projects ಹ್ಮ್ and ಹ್ಮ್ working on bigger projects and with even bigger musicians. ಎಸ್ ಎಸ್, ಅಟ್ಲಾಂಟಾದಲ್ಲಿ ವಿಶಾಲ ಕನ್ನಡ ಹೃದಯವಂತರು ತುಂಬಾ ಇದ್ದಾರೆ. ಅವರು ಈ ಅಟ್ಲಾಂಟಾ ಸಿಸ್ಟರ್ಸ್ ನ ಬಿಡೋದಿಲ್ಲ. ಪ್ರತಿಯೊಂದು ಇವೆಂಟ್ ಅಲ್ಲೂ ಕಾಯ್ತಾ ಇರ್ತಾರೆ ವಿತ್ ಫುಲ್ ಜೋಶ್. ಶ್ರೀಪ್ರಿಯಾ ಮತ್ತೆ ಜ್ಯೋತ್ಸ್ನಾ ಅವರ ಕಾಂಬಿನೇಷನ್ ಅಂದ್ರೆ ಅತ್ಯದ್ಭುತ ಅಂತ ಹೇಳ್ತಾರೆ. ಹೆಂಗನ್ಸತ್ ನಿಮ್ಗೆ ಜ್ಯೋತ್ಸ್ನಾ ಅವ್ರ ಜೊತೆ ಆಡೋದು? ಜ್ಯೋತ್ಸ್ನಾ ಜೊತೆ ಹಾಡೋದಂದ್ರೆ ಇವಾಗ ಟೀಮ್ ವರ್ಕ್ ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಬಟ್ ಮ್ಯೂಸಿಕ್ ಅಲ್ಲಿ ಎಸ್ಪೆಷಲಿ ಏನಾಗತ್ತಂದ್ರೆ ಇಟ್ಸ್ ಅ ವೆರಿ ಇಮೋಷನಲ್ ಥಿಂಗ್. ಸೊ ನಾವು ಯಾರ ಜೊತೆ ಹಾಡ್ತಾ ಇದೀವಿ, ಯಾರ ಜೊತೆ ಪರ್ಫಾರ್ಮ್ ಮಾಡ್ತಾ ಇದೀವಿ, ಅವ್ರ ಜೊತೆ ಆ ಇಮೋಷನಲ್ ಕನೆಕ್ಷನ್ ಇಲ್ಲ ಅಂದ್ರೆ ಇಟ್ಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಎಸ್ ಎಸ್, ಡಲ್ ಆಗ್ಬಿಡತ್ತೆ ಅದು. ಎಸ್. ಸೊ ಆತರದ್ರಲ್ಲಿ ನೋಡಿದ್ರೆ ನಾನು ಜ್ಯೋತ್ಸ್ನಾ ಜೊತೆ ಎಷ್ಟೊಂದು ವರ್ಷದಿಂದ ಹಾಡ್ತಾ ಇದ್ದೀನಿ. ಎಸ್ ಮತ್ತೆ ಸೊ ಇವಾಗ ನಾವಿಬ್ರು ಹಾಡ್ ಕಲಿಯೋವಾಗ ಅಥವಾ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡೋವಾಗ ನಮ್ಗೆ ಆಲ್ಮೋಸ್ಟ್ ನಮ್ ಮೈಂಡ್ ಅಲ್ಲಿ ಇರ್ತೇವೆ, ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ, ಇವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಅಂತ ಇಬ್ರಿಗೂ ಗೊತ್ತಿರುತ್ತೆ. ಮತ್ತೆ ಸ್ಟೇಜ್ ಮೇಲೆ ಆ ಕೆಮಿಸ್ಟ್ರಿ ಬ್ರಿಂಗ್ ಮಾಡೋದು ತುಂಬಾ ಈಸಿ ಆಗತ್ತೆ. ಕರೆಕ್ಟ್. ಮತ್ತೆ ಎಸ್ಪೆಷಲಿ ಬಿಕಾಸ್ ಅವಳದು ಸ್ಟ್ರೆಂತ್ಸ್ ತುಂಬಾ ಡಿಫ್ರೆಂಟ್, ನನ್ ಸ್ಟ್ರೆಂತ್ಸ್ ತುಂಬಾ ಡಿಫ್ರೆಂಟ್. ಸೊ ನಾವು ಒಟ್ಟಿಗೆ ಹಾಡಿದಾಗ ಇಬ್ರೂನು ಕಲಿತಾ ಇರ್ತೀವಿ ತುಂಬಾ, ಮತ್ತೆ ಹಾಡಕ್ಕೆ ತುಂಬಾ ಖುಷಿ ಆಗುತ್ತೆ. Hello everyone, it is nice to see you again. Today I am very honored to talk about Miss Shripriya Srinivas, who we all know to be a talented singer with the sweetest voice, right? But after working with her for so many years, I very much respect her as a genuine artist, who's very hardworking and dedicated towards improving her craft every time she sings, whether it's in practice, whether it's in performance. And her growth has inspired me to grow. And I know it's the other way around as well. So I am very blessed to have met Shripriya, to have had such a relationship. She's the best music partner I could ask for, and of course the best friend in my life as well. But about Shripriya, I think the most admirable part about her for me is that with her improvement, continuously getting better and better, it comes out of a place of pure desire to want to connect with music more and more, to be a part of that world, and to want to express herself through music better and better. I think she is the definition of a music lover,
She also makes us love music through her beautiful voice. But seriously, I already know that she is so amazing as a singer, as a musician, as a creative mind. And it's absolutely amazing to know that she still has so far to go. I already know she's going to go very far, touch so many people's hearts through her voice, and I'm very proud of her. Very, very proud. So thank you, Shripriya, for your beautiful melodies all the time. I get to hear you in practice all the time as well. I think all the listeners will be pretty jealous that I get to hear you sing so often. But anyways, you don't need this, but still, as a friend, as your music partner, I wish you the best of luck in everything that you do. ಸೊ Okay. ಸ್ವೀಟ್ ಆಫ್ ಯು, Yes. ಪ್ರಿಯಾ, ಶ್ರೀಪ್ರಿಯಾ. ಸೊ ನಿಮ್ಮ ಅಪ್ಪ ಅಮ್ಮಂಗೆ ಡೆಡಿಕೇಟ್ ಮಾಡಿ ಹೇಳ್ತೀಯ ಅಂದ್ರೆ ಯಾವ ಹಾಡನ್ನ? ಒಂದು ಲಾಸ್ಟ್ ಹಾಡು. ಎಸ್. ಇದು ಭಾವಗೀತೆ ನಾನು ಕಲ್ತಿದ್ದು ಅಶ್ವಿನಿ ಮ್ಯಾಮ್ ಮತ್ತೆ ಹರ್ಷ ಅವ್ರ ಹತ್ರ. ಅಮ್ಮಂಗೆ ಅಂತ, ಬಟ್ ಇಬ್ರಿಗೂ ನಾ ಇದ್ರಿ ಎಸ್, ತುಂಬಾ ಹೆಮ್ಮೆಯಿಂದ ನಮ್ಮ ಮುದ್ದು ಶ್ರೀಪ್ರಿಯಾ ಮಗು ಅಪ್ಪ ಅಮ್ಮನಿಗೆ ಒಂದು ಕೊಡುಗೆ. ಎಸ್, ಅಪ್ಪ ಅಮ್ಮ ತುಂಬಾ ಪ್ರೌಡ್ ಫೀಲಿಂಗ್ ಆಗಿರ್ತಾರೆ. ಅವರು ಕೂಡ ಒಂದು ವಿಡಿಯೋ ಬೈಟನ್ನ ಕಳಿಸಿದ್ದಾರೆ ನಿಮ್ ಬಗ್ಗೆ. ಪ್ರಿಯಾ ಮುಂಚೆ ಚಿಕ್ಕ ವಯಸ್ಸಿಂದಾನು ತುಂಬಾ ಒಂಥರ ಮೆಚೂರ್ಡ್ ಬಿಹೇವಿಯರು, ತುಂಬಾ ಒಂಥರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ತಂದೆ ತಾಯಿಯಾಗ್ಲಿ ನಾವು ಏನು ಇವತ್ತವರೆಗೂ ಅವಳಿಗೆ ಅದ್ ಮಾಡು ಇದ್ ಮಾಡು ಅಂತ ಹೇಳೇ ಇಲ್ಲ. ತಾನಾಗೇನೆ ಒಂಥರ ಒಂದು 2 ವರ್ಷ ಇರೋವಾಗ್ಲಿಂದಾನು ಸ್ಕೂಲಿಂದ ಬಂದ ತಕ್ಷಣ ಕಲರ್ ಬುಕ್ ತಗೊಂಡು ಅವತ್ತಿನ ಹೋಮ್ವರ್ಕ್ ಫಸ್ಟ್ ಮುಗಿಸ್ಬಿಡೋದು. ಅಂದ್ರೆ ಅಷ್ಟು ಒಂಥರ ಡಿಸಿಪ್ಲಿನ್ಡ್ ಇದಾಗಿತ್ತು. ಮೇ ಬಿ ಅವಳ ಆ ಒಂದು ಸ್ವಭಾವನೇ ಅಲಾಂಗ್ ವಿತ್ ಹರ್ ಡೆಡಿಕೇಶನ್ ಆ್ಯಂಡ್ ಡಿಸಿಪ್ಲಿನ್ ತುಂಬ ಅವಳನ್ನ ಮುಂದಕ್ಕೆ ಕರ್ಕೊಂಡು ಬಂದಿದೆ. ಇನ್ನು ಮುಂದಕ್ಕೆ ಇದೇ ಥರ ಅವಳು ಹೋಗ್ತಾಳೆ ಅನ್ನೋ ಒಂದು ನಂಬಿಕೆ ನಂಗೆ ತುಂಬ ಇದೆ. ಆಲ್ ದ ಬೆಸ್ಟ್ ಶ್ರೀಪ್ರಿಯಾ. ಪ್ರಿಯಾ ಬಗ್ಗೆ ಏನು ಹೇಳಿದ್ರು ಕಡಿಮೆ ಆಗುತ್ತೆ. ಅವಳು ಇನ್ನೂ ಚಿಕ್ಕವಳು, ಬಟ್ ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾಳೆ. ಅವಳದು 4 ವರ್ಷ ಅಥವಾ 5 ವರ್ಷ ಆದಾಗ ಅವಳದು ಹಿಂದೂಸ್ತಾನಿ ಮ್ಯೂಸಿಕಲ್ಲೇ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ ಮ್ಯೂಸಿಕಲ್ ಜರ್ನಿ ನಡೀತಾನೆ ಬರ್ತಿದೆ. ಇಲ್ಲಿಗೆ ಅಮೆರಿಕಾಗೆ ಮೂವ್ ಆದಮೇಲೆ ಅವಳು ಕರ್ನಾಟಿಕ್ ಮ್ಯೂಸಿಕ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಈವನ್ ಅಂಡರ್ ಗ್ರಾಜ್ಯುಯೇಟ್ ಮಾಡಬೇಕಾದ್ರೂ ಸಹ ಅವಳು ಮ್ಯೂಸಿಕ್ನ ಬಿಡದೆ ಡೈಲಿ ಊಟ ಮಾಡ್ತಾಳೋ ಇಲ್ವೋ, ನಿದ್ದೆ ಮಾಡ್ತಾಳೋ ಇಲ್ವೋ, ಬಟ್ ಮ್ಯೂಸಿಕ್ ಅಂತೂ ಬಿಡ್ತಾ ಇರಲಿಲ್ಲ. ಅಷ್ಟೊಂದು ಪ್ಯಾಷನೇಟ್ ಆಗಿ ಅವಳು ಪ್ರಾಕ್ಟೀಸ್ ಮಾಡ್ತಾಳೆ. ಅದನ್ನೇ ಅವಳದು ಡ್ರೀಮ್ ಅಂತ ಅಂದ್ಕೊಂಡಿದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದಿ ಪ್ರೋಗ್ರೆಸ್ ಶಿ ಹ್ಯಾಸ್ ಮೇಡ್. ಆಮೇಲೆ ಎಲ್ಲ ಕಡೆನೂ ನಮಗೆ ಶ್ರೀಪ್ರಿಯಾ ಅಪ್ಪ ಅಮ್ಮ ಅಂತ ರೆಕಗ್ನಿಷನ್ ಸಿಗ್ತಾ ಇದೆ. ನಮ್ಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಮಕ್ಕಳಿಂದ ನಮ್ಮನ್ನು ರೆಕಗ್ನೈಸ್ ಮಾಡ್ತು ಅಂತಂದರೆ ಅವಳಿಗೆ ಎಲ್ಲ ಥರದರೂ ಒಳ್ಳೆಯದಾಗಲಿ, ಎಲ್ಲ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಸೊ ಅದನ್ನು ಕೂಡ ಪ್ಲೇ ಮಾಡ್ತೀವಿ. ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು. ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು. ಕಂದನೆಂಬ ನಿನ್ನ ಪ್ರೀತಿ ಸವಿಯು ಜೇನಿಗಿಂತಲೂ, ಸವಿಯು ಜೇನಿಗಿಂತಲೂ. ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು. ಅವರು ಹೇಳ್ತಾರೆ, ಮಗು ನಿನ್ನ ಮಗಳೆಂದು ಕರೆಯಲು ನನಗೆ ತುಂಬಾ ಹೆಮ್ಮೆ, ಪ್ರೀತಿ ಜೇನಿನಂತೆ ಅಂತ ಹೇಳ್ತಾರೆ. ಸೊ ಎಷ್ಟು ಖುಷಿ ಇದೆ ಅಪ್ಪ ಅಮ್ಮಂಗೆ ಅಂತ. ಅಪ್ಪ ಅಮ್ಮಂಗೆ ಅದು ಅಪ್ಪ ಅಮ್ಮನ ಹತ್ರನೇ ಕೇಳ್ಬೇಕು. ಬಟ್ ನನ್ಗೆ ಅಲ್ಲ, ಪ್ರತಿಯೊಂದು ಪರ್ಫಾರ್ಮೆನ್ಸ್ ಅಲ್ಲೂ ಶ್ರೀಪ್ರಿಯಾ ನೀನ್ ಇನ್ನೂ ಚೆನ್ನಾಗಿ ಹಾಡ್ಬೇಕಿತ್ತು ಕಣೆ ಅಂತಾರೋ, ಅಥವಾ ಶ್ರೀಪ್ರಿಯಾ ನೀನ್ ಸಖತ್ತಾಗಿ ಆಡ್ದೆ ಮಗಳ
ಐ ಆಮ್ ವೆರಿ ಹ್ಯಾಪಿ ಅಂತಾರೋ ನಮ್ಮ ಎರಡು ಮನೆ ಫೀಡ್ಬ್ಯಾಕ್ಗಳು ಇರತ್ತೆ ಎಸ್ ಆಬ್ವಿಯಸ್ಲಿ. ನಮ್ಮ ಮನೇಲಿ 2 ಕಾಂಬಿನೇಷನ್ ಇದೆ. ಆ, ಅಮ್ಮ ಮೋಸ್ಟ್ ಎಲ್ಲದಕ್ಕೂ ಚೆನ್ನಾಗ್ ಹಾಡ್ದೆ ಅಂತ ಏನೂ ಹೇಳಲ್ಲ. ಅಪ್ಪ ಇದರ್ ಏನು ಹೇಳಲ್ಲ, ಇಲ್ಲ ಅಂದ್ರೆ ಇದ್ ಸ್ವಲ್ಪ ಸರಿಗ್ ಬರ್ಲಿಲ್ಲ ಅಂದ್ರೆ ಇದ್ ಸರಿಗ್ ಬರ್ಲಿಲ್ಲ ಸೊ ಅಂತ ಅದಕ್ಕೆ ಅಂತಾರೆ. ಹೇಳೋದು ಅರ್ಜುನ್ ಜನ್ಯ ಅವರು, ಅಪ್ಪ ಐ ಲವ್ ಯು ಅಂತ, Yes, ಬಿಕಾಸ್ ಡ್ಯಾಡ್ ಇಸ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಗಿವ್ ಅ ಫ್ರಾಂಕ್ ಅಂಡ್ ಎಕ್ಸಾಕ್ಟ್ ಫೀಡ್ಬ್ಯಾಕ್ ಅಂಡ್ yes, ಹಿ ಲವ್ಸ್ ಯು ಅ ಲಾಟ್. yes, ಅದಕ್ಕೆ ಹಿ ವಾಂಟ್ಸ್ ಟು ಮೇಕ್ ಯು ಕರೆಕ್ಟೆಡ್, yes, ಆಲ್ವೇಸ್ ದಿ ಪರ್ಫೆಕ್ಟ್ ಆಗಿರ್ಬೇಕು ಶ್ರೀಪ್ರಿಯಾ ಅನ್ನೋದು ಆಸೆ ಅವ್ರದ್ದು, yes. ಸೊ ರೈಟ್? ಅಪ್ಪ ಮೋಸ್ಟ್ಲಿ ನಂಗ್ ಕಾನ್ಫಿಡೆನ್ಸ್ ಡೌನ್ ಆದಾಗ ಮಾತ್ರ ಇಲ್ಲ ನೀ ಚೆನ್ನಾಗ್ ಹಾಡ್ತೀಯ, ನೀ ನಂಬಿಕೆ ಇಟ್ಕೊ ಅಂತಾರೆ. ಹ್ಮ್. ಇಲ್ಲ ಅಂದ್ರೆ ಅದನ್ ಬಿಟ್ರೆ ಮೋಸ್ಟ್ ಆಫ್ ದ ಟೈಮ್ ಏನು ಹೇಳಲ್ಲ. ಆಸಮ್ ಆಸಮ್. Yes, so ಎಸ್. ಸೊ ಒಟ್ಟಾರೆ ಶ್ರೀಪ್ರಿಯಾ, ನನಗಂತೂ ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ thank you. ಹಾಡ್ಸಿ ಮಾತಾಡ್ಸಿ ನಗ್ಸಿ ಖುಷಿಯಾಗಿ, Thank ರೈಟ್? you, ಸೊ thank you. ನಿಮ್ಗೆ ಹೇಗೆ ಅನ್ಸ್ತು ಶ್ರೀಪ್ರಿಯಾ? ಎಲ್ಲ ಸಾಧಕರಿಗೂ ನಾನು ಕೊನೆಯದಾಗಿ ಪ್ರಶ್ನೆ ಕೇಳ್ತೀನಿ. ಸೊ ನಿಮ್ಮ ಈ ಒಂದು ಇಂಟರ್ವ್ಯೂ ನಿಮ್ಗೆ ಹೇಗೆ ಅನಿಸ್ತು? ಯುವರ್ ಫ್ರೀ ಫ್ರಾಂಕ್ ಒಪಿನಿಯನ್ ಪ್ಲೀಸ್ ಅಂತ. ಎಸ್. ಇಲ್ಲ, ತುಂಬಾ ಖುಷಿ ಆಯ್ತು. ನಾವು ಲೈಫಲ್ಲಿ ಹಿಂಗ್ ಹೋಗ್ತಾ ಇದ್ದಾಗ ನಾವು ಬರೀ ಆ ಮೂಮೆಂಟ್ ಲಿವ್ ಮಾಡ್ತಾ ಇರ್ತೀವಿ, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀವಿ. ಹ್ಮ್. ನಾವು ಫುಲ್ ಪಾಸ್ಟ್ ಎಷ್ಟು ದೂರ ಬಂದಿದೀವಿ ಅಂತ ನಾವು ರಿಫ್ಲೆಕ್ಟ್ ಮಾಡಕ್ಕೆ ನಾವು ಟೈಮ್ ಸಿಗಲ್ಲ, ಸೊ ಇದೊಂದು ಮಾಡಲ್ಲ. ರಿಫ್ಲೆಕ್ಟಿವ್ ವಿಡಿಯೋ ಆಯ್ತಾ ಅಂತ. ಡೆಫಿನೆಟ್ಲಿ ಎಷ್ಟ್ ಕಲ್ತಿದ್ದೀನಿ ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ನಾನು ಏನ್ ಸುಮ್ನೆ ರೆಕಾರ್ಡಿಂಗ್ ಏನಾದ್ರು ಮಾಡಿದ್ರೆ ಇದು ಸರಿಗಿರ್ಲಿಲ್ಲ ಅಂತಾನೆ ಮೈಂಡಾಗ್ ಬರುತ್ತೆ. ಬಟ್ ಹ್ಮ್. ಆಮೇಲೆ ಎಷ್ಟು ದೂರ ಬಂದಿದೆ ಅಂತ ನೆನ್ಸ್ಕೊಂಡ್ರೆ ಆವಾಗ ಗೊತ್ತಾಗತ್ತೆ, ಆವಾಗ ಅಲ್ಲಿಂದ ಇವಾಗವರೆಗೂ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಸೊ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಈ ಆಪರ್ಚುನಿಟಿಗೆ. ಡೆಫಿನೆಟ್ಲಿ ಥ್ಯಾಂಕ್ ಯು. ಸೊ ನಮ್ಮ ಉದ್ದೇಶ ಅಷ್ಟೇ ಶ್ರೀಪ್ರಿಯಾ, ನಿಮ್ಮ ಬಾಲ್ಯದಿಂದ ಪ್ರಸ್ತುತ ಈವನ್ ಟುಡೇ ರೈಟ್ ನಾವ್ ಅಲ್ಲಿವರೆಗೂ ಒಂದು ಎಪಿಸೋಡ್ ರೀಕ್ಯಾಪ್ ಆಗಲಿ ಅನ್ನೋದಷ್ಟೇ. ಎಸ್, ಹಾ? ಡೆಫಿನೆಟ್ಲಿ. ಸೊ ನಿಮ್ಮ ಸಂಗೀತ ಪಯಣ ಹೀಗೆ ಸುದೀರ್ಘವಾಗಿ ನಡೀಲಿ. ಯಾಕಂದ್ರೆ ಸುಮಾರು ಜನ ನಿಮ್ಗೆ ಕಾಯ್ತಾ ಇರ್ತಾರೆ, ನಿಮ್ಗೆ ಫ್ಯಾನ್ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ ಅಟ್ಲಾಂಟಾದಲ್ಲಿ. ಸೊ ನಾವು ಅದರಲ್ಲಿ ಒಬ್ರು ಫಿದಾ ಆಗೋಗ್ಬಿಟ್ವಿ ನಿಮ್ಗೆ, ನಿಮ್ಮ ವಾಯ್ಸಿಗೆ, ನಿಮಗೂ ನಿಮ್ಮ ವಾಯ್ಸಿಗೂ ಎರಡಕ್ಕೂ, ರೈಟ್? ಸೊ ಹೀಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ಹಾಡ್ತಾ ನಿಮ್ಮ ಜೇನಿನ ಕಂಠವನ್ನ ಕಾಪಾಡ್ಕೊಳ್ತಾ ಸೊ ಹೀಗೆ ನಿಮ್ಮ ಸ್ವರಗಳ ಒಂದು ಮಾಲೆಯನ್ನ ಶಾರದೆಗೆ ಅರ್ಪಿಸ್ತಾ, ಸೊ ಖುಷಿಯಾಗಿ ಸಾಧನೆಯನ್ನ ಮುಂದೆ ಹೆಚ್ಚೆಚ್ಚು ದುಪ್ಪಟ್ಟು ಆಗ್ಲಿ ನಿಮ್ಮ ಸಾಧನೆಯ ಒಂದು ಪಯಣ ಅಂತ ಹೇಳಿ ಕೇಳ್ತಾ, ನೀವೇನು ಆರಾಧನೆ ಮಾಡಿದಿರಲ್ಲ, ನಾರಾಯಣ ಆಗಿರ್ಬೋದು, ಕೃಷ್ಣನಾಗಿರ್ಬೋದು, ಅವರ ಸಂಪೂರ್ಣ ಆಶೀರ್ವಾದ ನಿಮ್ಮಲ್ಲಿರಲಿ ಶ್ರೀಪ್ರಿಯಾ. We wish you all the best from our channel, and special thanks to cameraman as well, and we thank you a lot for your time and your opportunity. Thank you, ma'am. Wish you good luck. Thank you. Yes.